ನ್ಯೂಸ್ ನೆಕ್ಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರಣವ್ ತಾರ್ಗಾಣಿಕ. ನ್ಯೂಸ್ ನೆಕ್ಸ್ಟ್ ಈಗಾಗಲೇ ಒಂದು ಸರಣಿ ಅಭಿಯಾನವನ್ನು ನಡೆಸಿತ್ತು. ಕರ್ನಾಟಕದ ಕರಾವಳಿ ಉಡುಪಿ ಜಿಲ್ಲೆಯಲ್ಲಿ ನಡೀತಾ ಇರುವ ಅಕ್ರಮ ಮರಳು ದಂಧೆಗಳನ್ನು ಅವ್ಯಾಹತವಾಗಿ ನಡೆಸ್ತಾ ಇರುವ ದಂಧೆಕೋರರ ವಿರುದ್ಧ ಸರಣಿ ಸುದ್ದಿ ಪ್ರಸಾರ ಮಾಡಿತ್ತು. ಮರಳುಕೋರರ ವಿರುದ್ಧ ಹಲವು ವಿಚಾರಗಳನ್ನು ನಿಮ್ಮ ಮುಂದೆ ಸಾಕ್ಷಿ ಸಮೇತ ಇಟ್ಟಿತ್ತು. ಊರವರ ಜೊತೆಗೆ ನಿಂತಿತ್ತು. ಊರವರ ಜೊತೆ ನಿಂತು ಅವರಿಗೆ ನ್ಯಾಯ ಕೊಡಿಸುವ ಆಗ್ರಹವನ್ನು ಮಾಡಿತ್ತು. ಅದೇ ಸರಣಿಯ ಭಾಗವಾಗಿ ಉಡುಪಿ ಜಿಲ್ಲೆಯ ಬೆಳ್ಳಂಪಳ್ಳಿ ಎನ್ನುವಲ್ಲಿ ಒಂದು ಅಕ್ರಮವಾಗಿ ಕೊಜೆ ದಂಧೆ ನಡೀತಾ ಇದೆ, ಆವೆ ಮಣ್ಣಿನ ಗಣಿಗಾರಿಕೆ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಅಲ್ಲಿನ ಸ್ಥಳೀಯರ ಸುದ್ದಿಯ ಆಧಾರಿತವಾಗಿ ದಾಖಲೆಗಳ ಸಮೇತ ನಿಮ್ಮ ಮುಂದೆ ನಿಮ್ಮ ನ್ಯೂಸ್ ನೆಕ್ಸ್ಟ್ ವಾಹಿನಿ ಅದನ್ನು ಪ್ರೆಸೆಂಟ್ ಮಾಡಿತ್ತು. ಈ ಸುದ್ದಿ ಪ್ರಸಾರ ಆದ ಬಳಿಕ ನಡೆದಂಥ ಹಲವು ವಿದ್ಯಮಾನಗಳು ಇವತ್ತು ಈ ವಿಡಿಯೋವನ್ನು ವಿಶೇಷವಾಗಿ ಮಾಡೋದಕ್ಕೆ ನಮಗೆ ಪ್ರೇರಣೆಯಾಗಿದೆ. ಹಾಗಾದರೆ ಆ ವಿದ್ಯಮಾನಗಳು ಏನೇನು, ಯಾಕಾಗಿ ಇವತ್ತಿನ ಈ ವಿಡಿಯೋ, ಇವೆಲ್ಲವನ್ನು ಕಂಪ್ಲೀಟ್ ಆಗಿ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಬೆಳ್ಳಂಪಳ್ಳಿಯಲ್ಲಿ ನಡೀತಾ ಇರುವಂಥ ಅಕ್ರಮ ಗಣಿಗಾರಿಕೆಯ ಲೀಸನ್ನು ಪಡೆದಂಥ ವ್ಯಕ್ತಿಯ ಹೆಸರು ಅಜಿತ್ ಶೆಟ್ಟಿ ಯಾಳಹಕ್ಲು. ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಯೂತ್ ವಿಂಗ್ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಈ ವ್ಯಕ್ತಿ ಕೆಲಸ ಮಾಡ್ತಾನೆ. ಈ ವ್ಯಕ್ತಿಗೆ ಕಾಂಗ್ರೆಸ್ನ ದೊಡ್ಡವರ ಶ್ರೀರಕ್ಷೆ ಇದೆ. ಅತೀ ದೊಡ್ಡ ಇನ್ಫ್ಲೂಯೆನ್ಸ್ ಇರುವಂಥ ವ್ಯಕ್ತಿ ಇವನು. ಹೆಬ್ಬಾಳ್ಕರ್, ಪರಮೇಶ್ವರ್ ಸೇರಿದಂತೆ ರಾಜ್ಯದ ಘಟಾನುಘಟಿ ರಾಜಕಾರಣಿಗಳು ಈ ವ್ಯಕ್ತಿಯ ಶ್ರೀರಕ್ಷೆಗಿದ್ದಾರೆ ಎನ್ನುವ ಮಾತುಗಳನ್ನು ಗಾಳಿ ಸುದ್ದಿಯಾಗಿ ನಾವು ಹಲವರ ಬಾಯಿಂದ ಕೇಳಿಸ್ಕೊಂಡಿದ್ವಿ. ಆದರೆ ಅದನ್ನೆಲ್ಲ ನಂಬೋದಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಯಾರ್ಯಾರೋ ಹೇಳಿದ್ದನ್ನು ನಂಬೋದಕ್ಕಾಗೋದಿಲ್ಲ, ಅಥವಾ ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ಅದನ್ನು ಸುದ್ದಿ ಪ್ರಸಾರ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ದಾಖಲೆಗಳನ್ನು ತರಿಸ್ಕೊಂಡ್ವಿ, ಆ ದಾಖಲೆಗಳನ್ನು ಸ್ಟಡಿ ಮಾಡಿದ್ವಿ. ಆ ದಾಖಲೆಗಳ ಅನುಸಾರವಾಗಿ ಕಳೆದ ವರ್ಷ ಹಿರಿಯಡ್ಕ ಸ್ಟೇಷನ್ನಲ್ಲಿ FIR ಆಗಿತ್ತು ಅನ್ನೋದನ್ನು ಖಾತ್ರಿಪಡಿಸ್ಕೊಂಡ್ವಿ. ಒಂದು ದಿನ ಈ ದಂಧೆಕೋರರು ಹಿರಿಯಡ್ಕ ಜೈಲಲ್ಲಿ ಇದ್ರು ಅನ್ನೋದನ್ನು ಕೂಡ ಖಾತ್ರಿಪಡಿಸ್ಕೊಂಡ್ವಿ. ಆಮೇಲೆ ಅವ್ರು ಹೊರಗಡೆ ಬಂದರು, ಬೇಲ್ ಪಡ್ಕೊಂಡ್ರು. ಅದಾದ ಮೇಲೆ ಮತ್ತೆ ಈ ಅವ್ಯಾಹತ ದಂಧೆಯನ್ನು ಕೆಲವು ಅಧಿಕಾರಿಗಳ, ಕೆಲವು ರಾಜಕಾರಣಿಗಳ ಶ್ರೀರಕ್ಷೆಯ ಅಡಿಯಲ್ಲಿ ನಡೆಸ್ತಿದ್ದಾರೆ ಎನ್ನುವ ಮಾಹಿತಿಯನ್ನು ದಾಖಲೆ ಸಮೇತ ನಿಮ್ಮ ಮುಂದೆ ಇಟ್ವಿ. ಅದು ಆ ಆವೆ ಮಣ್ಣು ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ನಮ್ಮ ಈ ಸರಣಿ ಅಭಿಯಾನದಲ್ಲಿ ಪ್ರಸಾರ ಆದ ಕೊನೆಯ ವಿಡಿಯೋ. ಈ ವಿಡಿಯೋ ಪ್ರಸಾರ ಆಗ್ತಾ ಇದ್ದ ಹಾಗೆ ಅದರ ಮರುದಿನ ನನ್ನ ವಾಟ್ಸಪ್ ನಂಬರ್ಗೆ ಮಧ್ಯಾಹ್ನ ಊಟ ಮಾಡೋ ಸಮಯಕ್ಕೆ ಒಂದು ಕಾಲ್ ಬರುತ್ತೆ. ವಾಟ್ಸಪ್ ಕಾಲ್ಗಳನ್ನು ನಾನು ಸಾಮಾನ್ಯವಾಗಿ ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ನಾನು ಆ ಕಾಲನ್ನು ಇಗ್ನೋರ್ ಮಾಡ್ತೀನಿ. ಅದಾದ ಮೇಲೆ ನನ್ನ ನಂಬರ್ಗೆ ಕಾಲ್ ಬರುತ್ತೆ. ಆ ಕಾಲನ್ನು ನಾನು ಪಿಕ್ ಮಾಡೋದಿಲ್ಲ. ಯಾಕೆ ಅಂತಂದರೆ ನಾನೊಂದು ಕಾರ್ಯಕ್ರಮದಲ್ಲಿದ್ದೆ. ಆ ಕಾರ್ಯಕ್ರಮದ ಊಟ ಮಾಡ್ತಾ ಇದ್ದೆ. ಆ ಊಟ ಮಾಡೋ ಸಂದರ್ಭದಲ್ಲಿ ಬಂದಂಥ ಮಿಸ್ ಕಾಲ್ಗೆ ಪ್ರತಿಕ್ರಿಯೆಯಾಗಿ ನಾನು ವಾಪಸ್ ಕಾಲ್ ಬ್ಯಾಕ್ ಮಾಡಿದಾಗ, ನಮಸ್ಕಾರ ಪ್ರಣೂತ್ ಅವರೇ, ನಾನು ಅಜಿತ್ ಶೆಟ್ಟಿ ಯಾಳಹಕ್ಲು, ನಿಮ್ಮದು ಕುಂಬಾರಬೆಟ್ ಅಲ್ವಾ, ನಂದಿಲ್ಲೇ ಯಾಳಹಕ್ಲು ಅಂಥೇಳಿ ಒಬ್ಬ ವ್ಯಕ್ತಿ ತನ್ನ ಪರಿಚಯವನ್ನು ಮಾಡ್ಕೋತಾರೆ. ನನ್ನ ಫೋನ್ಗೆ ಬಂದಂಥ ಮೊಟ್ಟ ಮೊದಲ ಕರೆ ಆ ವ್ಯಕ್ತಿಯ ಕಡೆಯಿಂದ. ಮೊಟ್ಟ ಮೊದಲ ಬಾರಿಗೆ ಆ ವ್ಯಕ್ತಿಯ ನಂಬರನ್ನು ನನ್ನ ಫೋನಲ್ಲಿ ನಾನು ನೋಡಿದ್ದು ಅದೇ ಮೊದಲು. ಅದು ಯಾವಾಗ ಅಂತಂದರೆ ಆವೆ ಮಣ್ಣಿನ ಸುದ್ದಿಯನ್ನು ಮಾಡಿದ ಮರುದಿನ, ನೆಕ್ಸ್ಟ್ ಡೇ ನನಗೆ ಕಾಲ್ ಬರುತ್ತೆ. ಈ ಸುದ್ದಿಯನ್ನು ನೀವು ಮಾಡಿದ್ದೀರಿ, ಅದನ್ನು ತೆಗಿಬಹುದಾ ಅಂತ. ನಾನು ಹೇಳ್ತೀನಿ, ತೆಗೆಯೋದು ಹಾಕೋದು ನನ್ನ ಕೈಯಲ್ಲಿಲ್ಲ. ಆ ಸಂಸ್ಥೆಯ ಒಬ್ಬ ಉದ್ಯೋಗಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸಂಸ್ಥೆಯ ಮುಖ್ಯಸ್ಥರು ನನಗೆ ಹೇಳುವಂಥ ಕೆಲಸವನ್ನು ನಾನು ಮಾಡಲೇಬೇಕು. ಆ ಕೆಲಸದ ಭಾಗವಾಗಿ ನಾನು ಮಾಡಿದ್ದೀನಿ. ಯಾವುದೇ ಸುದ್ದಿ ಪ್ರಸಾರ ಆದ ಮೇಲೆ ಅದನ್ನು ಡಿಲೀಟ್ ಮಾಡುವ ಯಾವುದೇ ಪ್ರಮೇಯ ಇಲ್ಲ ಅಂತ ಹೇಳ್ತೀನಿ. ಅದಾದ ಮೇಲೆ ನಮ್ಮ ಸುದ್ದಿವಾಹಿನಿಯ ಮುಖ್ಯಸ್ಥರಿಗೂ ಕೂಡ ಆ ವ್ಯಕ್ತಿ ಕರೆ ಮಾಡ್ತಾನೆ. ಕರೆಯ ಜೊತೆಗೆ ಒಂದು 3-4 ವಾಯ್ಸ್ ನೋಟ್ಗಳನ್ನು ಬಿಡ್ತಾನೆ. ಆ ವಾಯ್ಸ್ ನೋಟ್ಗಳನ್ನು ಮೊದಲಿಗೆ ನೀವೇ ಕೇಳಿಸ್ಕೊಳ್ಳಿ. ಸರ್, ದಯವಿಟ್ಟು ನೀವು ಹಾಕಿದಂಥ ಏನು ನ್ಯೂಸ್ ಇದೆ ಅದು ಶುದ್ಧ ನಿಮಗೆ ತಪ್ಪು ಮಾಹಿತಿಯನ್ನು ನೀಡಿರುತ್ತಾರೆ. ಎಲ್ಲ ಲೀಗಲ್ ಆಗಿ ಕ್ರಮಬದ್ಧವಾಗಿ ನಾವು ಮಾಡಿದ್ದೇವೆ. ಮತ್ತು ಈಗಾಗಲೇ ಅದು ಹಿಂದೆ ಏನು ಮಾಡಿದ್ದಾರೆ, ಅದಕ್ಕೆ ಹೈಕೋರ್ಟ್ ಸ್ಟೇಯನ್ನು ನೀಡಿದೆ. ಮತ್ತು ಅದು ಸುಳ್ಳು ಪ್ರಕರಣ ಅಂತ ಆಗಿದೆ, ಹೋದ ವರ್ಷ ಆಗಿದ್ದು. ಮತ್ತು ಹಂಚಿನ ಕಾರ್ಖಾನೆಯಲ್ಲಿ ಸಾವಿರಾರು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರ್ಮಿಕರ ಬದುಕು ಇವತ್ತು ದಾರಿಯ ಮೇಲೆ ಬೀಳುವಂಥ ಪರಿಸ್ಥಿತಿಯಲ್ಲಿದೆ. ಆದರೆ ಕೆಲವೊಂದಿಷ್ಟು ವ್ಯಕ್ತಿಗಳು ಹಣಕ್ಕಾಗಿ ತುಂಬ ಪೀಡಿಸ್ತಿದ್ದಾರೆ. ಅವೆಲ್ಲವನ್ನ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಗಮನಕ್ಕೂ ಸಹ ತಂದಿದ್ದೇವೆ. ಹಾಗಾಗಿ ತಾವು ತಮ್ಮ ಚಾನಲ್ ಮೇಲೆ ನನಗೆ ತುಂಬ ವಿಶ್ವಾಸವಿದೆ. ಮತ್ತು ಹಾಗಾಗಿ ನಾನು ತಮ್ಮಲ್ಲಿ ಕಳಕಳಿಯಲ್ಲಿ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ, ಒಮ್ಮೆ ಮರುಪರಿಶೀಲನೆ ಮಾಡಿ ಮತ್ತೊಮ್ಮೆ ಇದು ಮಾಡಿ.
ಅದು ನ್ಯಾಯಬದ್ಧವಾಗಿದ್ದಲ್ಲಿ ತಾವು ಅದನ್ನ ತೆಗೆಯಿರಿ. ಯಾಕಂತ ಹೇಳಿದ್ರೆ ನಾವು ಈಗ ಮಾಧ್ಯಮದ ಮೂಲಕ ಇನ್ನೊಬ್ರು ತೇಜೋವಧೆ ಆಗುವುದು ಅಷ್ಟು ಸರಿಯಾಗಿ ನೋಡ್ತಾ ಇಲ್ಲ ಸರ್. ತಾವು ದಯವಿಟ್ಟು ಒಮ್ಮೆ ಪರಿಶೀಲನೆ ಮಾಡಿ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾಕಂದ್ರೆ ಒಂದು ಕೊಜೆಮಣ್ಣು ಎನ್ನುವಂಥದ್ದು ಒಂದು 100 ವರ್ಷದ ಒಂದು ಇತಿಹಾಸ ಇದೆ. ಕರಾವಳಿ ಹಂಚು ರಾಜ್ಯದೆಲ್ಲೆಡೆ ಪ್ರಸಿದ್ಧವಾಗಿದೆ. ಹಂಚು ಉದ್ಯಮ ಇವತ್ತು ಕೊನೆಗಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಆವೆ ಮಣ್ಣಿನ ಕೊರತೆಯಿಂದ. ಇದಕ್ಕಾಗಿ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಶಾಸಕರು ಮತ್ತೆ ಸಂಸದರು ಎಲ್ಲ ಮಾತಾಡಿ ಅದಕ್ಕೆ ಒಂದು ವಿಶೇಷ ಕಾನೂನನ್ನ ಮಾಡಿ ಅದಕ್ಕೆ ರಾಯಲ್ಟಿಯನ್ನ ಕಟ್ಟಿ ನಾವು ಸಾಗಾಟ ಮಾಡ್ತಾ ಇದ್ದೇವೆ. ನಾವು ತೆಗೆದ ಜಾಗ ಪಟ್ಟ ಜಾಗವಾಗಿದ್ದು ಅಲ್ಲಿ ಯಾವುದು ಸರ್ಕಾರಿ ಜಾಗವಿಲ್ಲ. ಹಾಗಾಗಿ ತಾವು ಒಮ್ಮೆ ಸ್ಥಳಕ್ಕೆ ಭೇಟಿ ಕೊಟ್ಟರು ಸಹ ಬನ್ನಿ ಸರ್, ನಾನು ಇರ್ತೇನೆ. ಕೇಳಿಸ್ಕೊಂಡ್ರಲ್ಲ, 100% ಲೀಗಲ್ ಆಗಿ ನಾನು ಮಾಡ್ತಾ ಇದ್ದೀನಿ, ಯಾವುದೇ ಇಲ್ಲೀಗಲ್ ಅನ್ನೋದಿಲ್ಲ, ಇಲ್ಲಿ ಅಕ್ರಮ ಅನ್ನೋ ಪ್ರಶ್ನೆನೇ ಬರಲ್ಲ ಅಂತ ಹೇಳಿ ಈ ವ್ಯಕ್ತಿ ಹೇಳ್ತಾನೆ. ಆದರೆ ನಮ್ಮ ಮುಖ್ಯಸ್ಥರು ಈ ಯಾವುದೇ ಮೆಸೇಜ್ಗಳಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಈ ಮೆಸೇಜ್ಗಳನ್ನು ಕೇಳ್ತಾರೆ, ಈ ವ್ಯಕ್ತಿಯ ಕಾಲ್ಗಳನ್ನು ನೋಡ್ತಾರೆ, ಅದನ್ನಲ್ಲೇ ಬಿಡ್ತಾರೆ. ಯಾಕಂದರೆ ಅವರು ಕೂಡ ಆ ದಿನ ಬೇರೆ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಮರುದಿನ ಬೆಳಿಗ್ಗೆ ಆಫೀಸ್ನಲ್ಲಿ ಇರೋ ಸಂದರ್ಭದಲ್ಲಿಯೇ ನಮ್ಮ ಆಫೀಸ್ನ ಎಲ್ಲ ಉದ್ಯೋಗಿಗಳ ಸಮ್ಮುಖದಲ್ಲಿಯೇ ಮಿಸ್ ಕಾಲ್ ಇದ್ದಂಥ ನಂಬರ್ಗಳಿಗೆ ಕಾಲ್ ಮಾಡುವಾಗ ಒಂದು ನಂಬರ್ ಈ ವ್ಯಕ್ತಿದಾಗಿರುತ್ತೆ, ಅಜಿತ್ ಶೆಟ್ಟಿದು. ಆ ವ್ಯಕ್ತಿಗೆ ಕಾಲ್ ಮಾಡ್ತೀವಿ. ಕಾಲ್ ಮಾಡಿದಾಗ ನಾನು ಇಲ್ಲೇ ನಿಯರ್ ಬೈ ಇದ್ದೀನಿ, ಸಮೀಪದ ಸಾಲಿಗ್ರಾಮದಲ್ಲಿದ್ದೀನಿ, ನಾನು ನಿಮ್ಮ ಆಫೀಸಿಗೆ ಬರ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಹಾಗಾದರೆ ಬನ್ನಿ, ದಾಖಲೆಗಳ ಸಮೇತವೇ ಬನ್ನಿ ಅಂತ ನಾವು ಅವ್ರಿಗೆ ಕರೆ ಕೊಡ್ತೀವಿ. ಆ ವ್ಯಕ್ತಿ ಸರಿಯಾಗಿ ಸರಿಸುಮಾರು 12 ಗಂಟೆ ಸುಮಾರಿಗೆ ನಮ್ಮ ಆಫೀಸ್ಗೆ ಈ ವ್ಯಕ್ತಿಯ ಆಗಮನ ಆಗುತ್ತೆ. ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ವ್ಯಕ್ತಿ ಬರ್ತಾನೆ, ನೇರವಾಗಿ ನಮ್ಮ ಆಫೀಸ್ ಪ್ರವೇಶ ಮಾಡ್ತಾರೆ. ಆಫೀಸ್ ಪ್ರವೇಶ ಮಾಡಿ ನಮ್ಮ ಒಂದು ಕ್ಯಾಬಿನ್ಗೆ ಆ ವ್ಯಕ್ತಿಯನ್ನು ಕರ್ಕೊಬಂದು ಕೂರಿಸ್ತೀವಿ. ಯಾಕೆ ಅಂತಂದರೆ, ಸಾಮಾನ್ಯವಾಗಿ ಯಾವುದೇ ಸಾಮಾನ್ಯ ಬಂದರು, ಜನಪ್ರತಿನಿಧಿ ಬಂದರು, ಮುಖ್ಯಮಂತ್ರಿಗಳೇ ಬಂದರು, ನಮ್ಮ ಆಫೀಸಲ್ಲಿ ಕೂರಿಸುವ ಜಾಗ ಅದೇ. ಅವ್ರು ಕೂತ್ಕೋತಾರೆ, ಒಂದಿಷ್ಟು ದಾಖಲೆಗಳನ್ನು ತರ್ತಾರೆ. ಆ ದಾಖಲೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ನೋಡಿ, ನಾನೆಲ್ಲ ಲೀಗಲಿ ಮಾಡಿದ್ದೀನಿ, ಎಲ್ಲವನ್ನು ನಾನು ಕಂಪ್ಲೀಟಾಗಿ ಅಧಿಕಾರಿಗಳ ಶ್ರೀರಕ್ಷೆಯಿಂದ ಮಾಡ್ತಾ ಇದ್ದೀನಿ. ಆದರೆ ನಿಮ್ಮ ಸುದ್ದಿ ಪ್ರಸಾರ ಆದಮೇಲೆ ನನಗೆ ಸುಮಾರು ಕಾಲ್ಗಳು ಬಂತು. ನನಗೊಂದು 7-8 ಜನ ಅಧಿಕಾರಿಗಳು ಕರೆ ಮಾಡಿ ನಿಮ್ಮ ಸುದ್ದಿಯನ್ನಿಟ್ಟು ನೋಡಿ ಇದೇನು ಹೀಗಿದೆ ಅಂತ ಕೇಳ್ತಾರೆ. ನಾನು ಅವ್ರಿಗೆಲ್ಲ ಮಾಮೂಲಿ ಕೊಡಬೇಕು, ಅವ್ರಿಗೆಲ್ಲ ಹಣ ಕೊಡಬೇಕು ಅಂತ ಈ ವ್ಯಕ್ತಿ ಹೇಳ್ತಾನೆ. ಕೇಳಿಸ್ಕೊಳ್ಳಿ. ತಗೊಂಡೋದ ವಿರುದ್ಧ ನೀವು ಕಂಪ್ಲೇಂಟ್ ಕೊಡಿ ಸ್ಟೇಷನ್ಗೆ. ಅಲ್ಲಿ ಎಂತಂದರೆ ಅಧಿಕಾರಿಗಳು ಎಂತ ತಂದಿಲ್ಲ, ಏನೇನು ನ್ಯೂಸ್ ಬಂದಿಲ್ಲ, ಅವರು ಅದನ್ನು ನಮಗೆ ಕಳಿಸ್ತರು. ನಮ್ಗೆ ಅಷ್ಟೊಂದು ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತದೆ, ಜಾಸ್ತಿ ವ್ಯವಹಾರ ನಿಲ್ಲೋದಿಲ್ಲ. ಡಿಸ್ಪ್ಲೇ ನಮ್ಮ ಬೇಜಾರ, ನಾವು ಇಲ್ಲಿಗಲ್ ಮಾಡ್ರೆ ನಮ್ಗೊಂದು ಖುಷಿ. ನಾ ಇಲ್ಲಿಗಲ್ ಮಾಡಿದೆ, ಅವ್ರಿಗೆ ಅಧಿಕಾರಿಗಳಿಗೆ ಕೊಡು ಅಂತಾರೆ. ನಮ್ಮ ಲೀಗಲ್ ಇಪ್ಪತ್ತು ನಮ್ಮ ಬೇಜಾರಾಗ್ತದೆ. ಈಗ ನಿನ್ನೆ ಅಂತ ಮಾಡ್ರಿ, ನಿಮ್ಮ ಲೀವ್ಸ್ ಇತ್ತಲ್ಲ, ಒಂದು 8 ಜನ ಅಧಿಕಾರಿಗಳು ನಮ್ಗೆ ಕಳಿಸ್ಬಿಟ್ಟು ನಾವೀಗ ಅವರನ್ನು ಮಾತಾಡ್ತಾರೆ. ನಾಳೆ ಹೋಗಿ ಆಫೀಸಿಗೆ ಬಂದಂಥ ವ್ಯಕ್ತಿ ಒಂದಿಷ್ಟು ದಾಖಲೆಗಳನ್ನು ತಗೊಂಡು ಬರ್ತಾನೆ. ಆ ದಾಖಲೆಗಳನ್ನು ನಮ್ಮ ಮುಂದಿಟ್ಟು ಆ ವ್ಯಕ್ತಿ ಏನು ಹೇಳ್ತಾನೆ ಅಂತಂದರೆ, ನಾನು ಈ ಸಲ ಇಲ್ಲೀಗಲ್ ಮಾಡಿಲ್ಲ, ಈ ಸಲ ಎಲ್ಲ ಲೀಗಲ್ ಆಗೇ ಮಾಡಿದ್ದೀನಿ, 100% ಸಕ್ರಮವಾಗಿ ಮಾಡಿದ್ದೀನಿ. ಆದರೆ ಕಳೆದ ಬಾರಿ ಇಲ್ಲೀಗಲ್ ಮಾಡಿದ್ದು ಹೌದು. ನೀವು ಹಿಡ್ಕೊಂಡು ದಾಖಲೆಗಳನ್ನು ಏನೇನು ತೋರಿಸಿದಿರಿ ಅದೆಲ್ಲ ಕಳೆದ ಬಾರಿಯ ದಾಖಲೆಗಳು, ಈ ಬಾರಿಯದ್ದಲ್ಲ ಅಂಥೇಳಿ ಕಳೆದ ಬಾರಿ ಯಾವ ಕೇಸ್ನಲ್ಲಿ ಬೇಲ್ ತಗೊಂಡು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೈಕೋರ್ಟ್ನಲ್ಲಿ ವಾದ ಮಾಡಿ ಹೊರಗಡೆ ಬಂದಿದ್ನೋ ಅಜಿತ್ ಶೆಟ್ಟಿ, ಅದೇ ವ್ಯಕ್ತಿ ತನ್ನ ಬಾಯಾರೆ ಈ ಮಾತನ್ನು ಹೇಳ್ತಾನೆ. ನಾನು ಕಳೆದ ಬಾರಿ ಅಕ್ರಮ ಮಾಡಿದ್ದೆ, ಈ ಬಾರಿ ಅಕ್ರಮ ಮಾಡಿಲ್ಲ ಅಂತ. ಹಾಗಾದರೆ ಕಳೆದ ಬಾರಿ ಅಕ್ರಮ ಮಾಡಿದ್ದು ಸತ್ಯ ಅಂತಾಯಿತು. ಕೋರ್ಟ್ ಮುಂದೆ, ನ್ಯಾಯಾಲಯದ ಮುಂದೆ ಆತ ಹೇಳಿದ್ದು ಸುಳ್ಳು ಅಂತಾಯಿತು. ನಂಬರ್ 1. ಹಾಗಾದರೆ ಈ ವ್ಯಕ್ತಿ ಮಾಡಿದ ಅಕ್ರಮನ ಸಕ್ರಮನ, ಈ ವ್ಯಕ್ತಿಯ ಅಕ್ರಮದ ದಾಖಲೆಗಳೆಷ್ಟು, ಸಕ್ರಮದ ದಾಖಲೆಗಳೆಷ್ಟು, ಒಂದೊಂದೇ ಕೆದಕ್ತಾ ಹೋಗೋಣ. ಈ ವ್ಯಕ್ತಿ ಹೇಳ್ತಾನೆ ನಾನು ಮಾಡೋದೆಲ್ಲ ಸಕ್ರಮ ಅಂತ. ಹಾಗಾದರೆ ಗಣಿ ಅಧಿಕಾರಿಯಾದಂಥ ಸಂದೀಪ್ ಅವರನ್ನು ವರ್ಗಾವಣೆ ಮಾಡಿಸಿದ್ದು ನಾನೇ ಅಂತ ಹೇಳುವ ಈ ವ್ಯಕ್ತಿ ಗಣಿ ಅಧಿಕಾರಿಯೊಬ್ಬರನ್ನ, ಹಿರಿಯ ಭೂವಿಜ್ಞಾನಿಯೊಬ್ಬರನ್ನ ವರ್ಗಾವಣೆ ಮಾಡಿಸುವಂಥ ಅಗತ್ಯ ಏನು ಬೀಳುತ್ತೆ? ಮತ್ತಾರೋ ಒಬ್ಬರು ತನಗೆ ಬೇಕಾದವರನ್ನು ಉಡುಪಿ ಜಿಲ್ಲೆಗೆ ಕರೆಸ್ಕೊಂಡಿದ್ದು ನಾನೇ ಅಂತ ಹೇಳುವ ಈ ವ್ಯಕ್ತಿ ಇವ್ರಿಗೆ ಬೇಕಾದವ್ರನ್ನ ಉಡುಪಿ ಜಿಲ್ಲೆಗೆ ಕರೆಸ್ಕೊಳ್ಳುವ ಅಗತ್ಯತೆ ಈತ ಸಕ್ರಮವಾಗಿ ಮಾಡಿದ್ದೇ ಹೋದಾದರೆ ಯಾಕೆ ಬರುತ್ತೆ? ಈತಂದೆಲ್ಲ ಸಕ್ರಮ ಅಂತಂದರೆ ಅಧಿಕಾರಿ ಯಾರಾದ್ರೇನು, ಸರ್ಕಾರ ಯಾವುದಾದ್ರೇನು, ಅಕ್ರಮ ಇದ್ದರೆ ಮಾತ್ರ ಅಲ್ವಾ ಅಲ್ಲಿ ತಡೆ ಬರೋದು. ಸಕ್ರಮ ಇದ್ದರೆ ಯಾಕೆ ತಡೆ ಹಾಕ್ತಾರೆ, ಯಾಕೆ ಸುದ್ದಿ ಮಾಡ್ತಾರೆ, ಯಾವ ಅಧಿಕಾರಿ ಯಾಕೆ ರೈಡ್ ಮಾಡ್ತಾರೆ, ಯಾವ ಪೊಲೀಸ್ ಯಾಕೆ FIR ಮಾಡ್ತಾರೆ?
ಒಂದು ವೇಳೆ ಅದು ಅಕ್ರಮ ಇದೆ ಅಂತಂದರೆ ಮಾಧ್ಯಮ ಸುದ್ದಿನೂ ಮಾಡುತ್ತೆ, ಅಧಿಕಾರಿಗಳ ರೇಡೂ ಮಾಡ್ತಾರೆ, ಪೊಲೀಸರು FIR ಮಾಡ್ತಾರೆ. ಹಾಗಾದರೆ ನೀವೇ ಹೇಳಿ, ಇದು ಅಕ್ರಮನ ಸಕ್ರಮನ? ಈ ಸಂದೀಪ್ ಅನ್ನುವಂಥ ಅಧಿಕಾರಿಯನ್ನು ಟ್ರಾನ್ಸ್ಫರ್ ಮಾಡಿದ್ದು ನಾನೇ ಅಂತ ಅಜಿತ್ತೇ ಹೇಳಿದ್ದು, ನಾವಲ್ಲ. ಕೇಳಿಸ್ಕೊಳ್ಳಿ. ಬಂದ ಊರಿನ ಎತ್ತಿಗಟ್ಟೆ ಅಡ್ಡ ಸರ್, ನಮ್ಮ ದೋಣಿ ಅಲ್ಲೇ ಇತ್ತು. ಇವಾಗ ಗೌಡಿಗೆ ಹೋಗಿ ಕಾಯಿ ಹೊಡೆದು ಹಾಕಿ ಹೊತ್ಕೊಂಡು ಬಂದ. ಒಂದೇ ವರ್ಷದಂಗೆ ಈ ನಾಗನಮಠ ದಗ್ಗಿ ಇತ್ತಲ್ಲ, ನಾನು ಸಂದೀಪ್ನ ಕೇಳಿ ಜ್ಯುವೆಲರ್ಸಿಗೆ ಸಂದೀಪನ ಟ್ರಾನ್ಸ್ಫರ್ ಮಾಡೋದು ನಾನೇ ಮಾಡೋದಕ್ಕೆ, ಸಂದೀಪನ ಟ್ರಾನ್ಸ್ಫರ್ ಮಾಡೋದು ನಾನೇ ಮಾಡೋದಕ್ಕೆ, ಸಂದೀಪನ ಟ್ರಾನ್ಸ್ಫರ್ ಮಾಡೋದು ನಾನೇ ಮಾಡೋದಕ್ಕೆ, ಸಂದೀಪನ ಟ್ರಾನ್ಸ್ಫರ್ ಮಾಡೋದು ನಾನೇ ಮಾಡೋದು. ಸಂದೀಪನ ಕೇಂದ್ರ ಸಂದೀಪ್ ಅಂತಂದ ಕುಶಾಚಾರ್ಯ ಹೇಳ್ತಾರೆ, ಬಾರ್ ಇದ್ದಾರೆ ವೈನ್ ಶಾಪ್ ಮಾಡೋದಿಲ್ಲಕ್ಕೆ ಅಂತಾರೆ. 1 ಲಕ್ಷ ಮೆಟ್ರಿಕ್ ಟನ್ 20ಗೆ 2,000 ಮೆಟ್ರಿಕ್ ಟನ್ ಯಾರೋ ಬಡ ವಿಭಾಗ ಮಾಡೋತ್ತಿಗೆ ಇವಾಗ ಬಂದಾಡ ತಪ್ಪ ಸರಿ. ಸಾಮಾನ್ಯವಾಗಿ ಸಕ್ರಮ ಮಾಡೋರು ಯಾರೂ ಯಾರಿಗೂ ಹೆದರುವ ಅಗತ್ಯ ಇಲ್ಲ. ಇದನ್ನು ನಾವೇ ನಮ್ಮ ಸರಣಿ ಪ್ರಸಾರದ ಮೊಟ್ಟ ಮೊದಲ ದಿನ ಹೇಳಿದ್ದೀವಿ. ನಿಮ್ಮದು ಸಕ್ರಮ ಇದೆಯಾ, ಮಾಧ್ಯಮದವ್ರಿಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಧಿಕಾರಿಗಳು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಧಿಕಾರಿಗಳು ಬಂದು ನಿಂತಾಗ ನೋಡಿ ನಮ್ಮದು ಸಕ್ರಮ ದಾಖಲೆಗಳು ತಗೊಳ್ಳಿ ಅಂತಂದರೆ ಮುಗಿದೋಯ್ತು. ಮಾಧ್ಯಮದವರು ಇದನ್ನು ಪ್ರಶ್ನೆ ಮಾಡಿದಾಗ ನೋಡಿ ನಮ್ಮ ಸಕ್ರಮ ದಾಖಲೆಗಳು ಅಂತ ತಂದು ಕೊಟ್ಟರೆ ಮುಗಿದೋಯ್ತು. ಅದರಲ್ಲಿ ಭಯಪಡುವ ಪ್ರಶ್ನೆಯೇ ಇಲ್ಲ. ಆದರೆ ಈ ಅಜಿತ್ ಎಲ್ಲವನ್ನ ಸಕ್ರಮವಾಗೇ ಮಾಡುವಂಥ ಈ ವ್ಯಕ್ತಿ, 100% ಲೀಗಲ್ ಇಟ್ಕೊಳ್ಳುವಂಥ ಈ ವ್ಯಕ್ತಿ 10,000 20,000 ಆಗಾಗ ಕೊಡ್ತಾನಂತೆ. ಕೇಳಿದವ್ರಿಗೆಲ್ಲರಿಗೂ, ಇವನನ್ನು ಪ್ರಶ್ನೆ ಮಾಡಿದವರೆಲ್ಲರಿಗೂ 10-20 ಸಾವಿರ ಕೊಡೋದಕ್ಕೆ ಏನೂ ತೊಂದರೆ ಇಲ್ವಂತೆ. ಲಕ್ಷ ಅಂತಂದ ಕಷ್ಟ ಆಗತ್ತಂತೆ. ಇದನ್ನೂ ಅಷ್ಟೇ ನಾನು ಹೇಳಿದ್ದಲ್ಲ, ನ್ಯೂಸ್ ನೆಕ್ಸ್ಟ್ ಹೇಳ್ತಿರೋದಲ್ಲ, ಸ್ವತಃ ಅಜಿತ್ ಶೆಟ್ಟಿಯೇ ಹೇಳಿರೋದು. ಕೇಳಿಸ್ಕೊಳ್ಳಿ. ಅಲ್ಲಿ ಒಬ್ಬರು ನೀವು ತೋರಿಸಿಕೊಡಿ, ಒಬ್ಬರಿಗೂ ವಿರೋಧ ಇಲ್ಲ. ಸುತ್ತಮುತ್ತ ಎಲ್ಲ 4 ಎಕರೆ ನಮ್ಮದೇ ಜಾಗ, ದಡಪನ ಜಾಗ. ನಾವು ಡಿಸೈಡ್ ಅಂದ್ರೆ ಸರಿ, ಅದಕ್ಕೆ ನಾವು ಲೀಸ್ ಮಾಡಲ್ಲ. ನಾವು ಈಗ ಅದಕ್ಕೆ ಹೋದ ವರ್ಷ ತೆಗೆದು ಅವ್ರು ಹೇಳ್ತಿದ್ದೆ, ಒಂದು ಅವಕಾಶ ಮಾಡಿ ಕೊಡಿ ಮಾಡ, ಒಂದು 10-20 ನಾವು ಎಲ್ಲರಿಗೂ ಕೊಡೋದು ಸರ್, ಒಂದು 10-20 ನಾವು ಎಲ್ಲರಿಗೂ ಕೊಡೋದು ಸರ್, ಒಂದು 10-20 ನಾವು ಎಲ್ಲರಿಗೂ ಕೊಡೋದು ಸರ್. ನಾವು ಹೋರಾಟದಿಂದ ಬಂದಾರಲ್ಲ, ತಹಶೀಲ್ದಾರ್ ಕೇಳ್ತಾ ಇದ್ದಾರೆ, ADC ಕೇಳ್ತಾ ಇದ್ದಾರೆ, 20 ಕೊಟ್ಟು ತಗೊಂಬಾರ, 20 ತಗೋ, ಸುಮ್ಮನೆ ಇರೋ ಮಾರ ಅಂತ ಹೇಳಿದ್ರೆ ಕೇಳಲಿಲ್ಲ. ಒನ್ಸ್ ಅಗೈನ್ ಅಕ್ರಮ ಸಕ್ರಮದ ಪ್ರಶ್ನೆ ಬಂದಾಗ ಯಾವುದೇ, ನಾನಾಗಲೇ ಹೇಳಿದಾಗ ಅಧಿಕಾರಿಗಳಿಗೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ, ಯಾವುದೇ ಪೊಲೀಸರಿಗೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಆದರೆ ಈ ನ್ಯೂಸನ್ನು ಯಾವ ಬೆಳ್ಳಂಪಳ್ಳಿಯ ಆವೆಮಣ್ಣು ಗಣಿಗಾರಿಕೆ ಸುದ್ದಿಯನ್ನು ನಾವು ಮಾಡಿದ್ವಲ್ಲ, ಆ ನ್ಯೂಸನ್ನು ಒಂದು ಅಧಿಕಾರಿಗಳು ಇವರಿಗೆ ವಾಟ್ಸಪ್ ಮೂಲಕ ಫಾರ್ವರ್ಡ್ ಮಾಡ್ತಾರಂತೆ. ಫಾರ್ವರ್ಡ್ ಮಾಡಿ, ನೋಡಿ ನಾವು ನಿಮಗೇನೋ ಅವಕಾಶ ಮಾಡಿಕೊಟ್ಟಿದ್ರೆ ಇದು ಸುದ್ದಿ ಆಗಿದೆ, ಈಗ ನಾವೇನು ಮಾಡೋದಕ್ಕಾಗಲ್ಲ, ನಮ್ಮ ಅಕೌಂಟ್ಗೂ ಸ್ವಲ್ಪ ದುಡ್ಡು ಬೀಳಬೇಕು ಅಂತ ಹಣಕ್ಕಾಮಿಷ ಇಡ್ತಾರಂತೆ ಅಧಿಕಾರಿಗಳು. ಯಾವ ಅಧಿಕಾರಿಗಳು? ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಈತ ಹಣ ಕೊಡುವ ಅಗತ್ಯತೆ ಅಕ್ರಮವಾಗಿದ್ರೆ ಬೀಳುತ್ತಾ, ಸಕ್ರಮವಾಗಿದ್ರೆ ಬೀಳುತ್ತಾ? ಈತ ಹಣ ಕೊಟ್ಟಿದ್ದಾನೆ ಅಥವಾ ಕೊಡೋ ಅವಶ್ಯಕತೆ ಇದೆ ಅಂತ ಹೇಳಿದ್ದು ನಾನಾ, ನೀವಾ ಅಥವಾ ಅಜಿತ್ ಶೆಟ್ಟಿನಾ? ಕೇಳಿಸ್ಕೊಳ್ಳಿ. ಎಂತಂದ್ರೆ ಅಧಿಕಾರಿಗಳು ಎಂತ ತಂದಿಲ್ಲ, ಏನೇನು ನ್ಯೂಸ್ ಬಂದಿಲ್ಲ, ಅವರು ಅದನ್ನು ನಮಗೆ ಕಳಿಸ್ತರು. ನಮ್ಗೆ ಅಷ್ಟೊಂದು ಖರ್ಚು ವೆಚ್ಚಗಳು ಜಾಸ್ತಿ ವ್ಯವಹಾರ ನಿಲ್ಲೋದಿಲ್ಲ. ಡಿಸ್ಪ್ಲೇ ನಮ್ಮ ಬೇಜಾರ, ನಾವು ಇಲ್ಲಿಗಲ್ ಮಾಡ್ರೆ ನಮ್ಗೊಂದು ಖುಷಿ. ನಾ ಇಲ್ಲಿಗಲ್ ಮಾಡಿದೆ, ಅವ್ರಿಗೆ ಅಧಿಕಾರಿಗಳಿಗೆ ಕೊಡು ಅಂತಾರೆ. ನಮ್ಮ ಲೀಗಲ್ ಇಪ್ಪತ್ತು ನಮ್ಮ ಬೇಜಾರಾಗ್ತದೆ. ಈಗ ನಿನ್ನೆ ಅಂತ ಮಾಡ್ರೆ ನ್ಯೂಸ್ ನಿಂತಲ್ಲ, ಒಂದು 8 ಜನ ಅಧಿಕಾರಿಗಳು ನಮ್ಗೆ ಕೊಡಿಸ್ಕೊಂಡು ನಾವೀಗ ಅವರನ್ನು ಮಾತಾಡ್ಕೊಳ್ಳಿ ನಾಳೆ ಹೋಗಿ ಅಷ್ಟೇ, ಮತ್ತೆಂತ ಇಲ್ಲ. ಇದು ವಾಸ್ತವೇನು? ನಂದು 100% ಲೀಗಲ್, 100% ಸಕ್ರಮ, ಇಲ್ಲಿ ಯಾವುದೂ ಅಕ್ರಮವೇ ಇಲ್ಲ ಅಂತ ಹೇಳಿದ್ದ ಇದೇ ಅಜಿತ್ ಶೆಟ್ಟಿ ಮತ್ತೊಂದು ಮಾತನ್ನು ಹೇಳ್ತಾನೆ. ಇಲ್ಲಿ ಎಲ್ಲವೂ ಸಕ್ರಮವಾಗಿ ಮಾಡೋದಕ್ಕಾಗಲ್ಲ, ಕಂಪ್ಲೀಟ್ಲಿ ಲೀಗಲ್ಲ ಗಣಿಗಾರಿಕೆ ಮಾಡೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳ್ತಾನೆ. ಕಂಪ್ಲೀಟ್ಲಿ ಗಣಿಗಾರಿಕೆ ಲೀಗಲ್ ಆಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಈ ವ್ಯಕ್ತಿ ನಮ್ಮ ಮೇಲೆ FIR ದಾಖಲು ಮಾಡಿದ್ದಾನೆ. ಅವನದ್ದು ಅಕ್ರಮ ಅಂತ ನಾವು ಸುಳ್ಳು ಸುದ್ದಿ ಮಾಡಿದ್ದೀವಿ ಅಂತ. ಕೇಳಿಸ್ಕೊಳ್ಳಿ, ಅಜಿತ್ ಶೆಟ್ಟಿ ಹೇಳಿರುವ 100% ಲೀಗಲ್ ಎಲ್ಲೂ ಸಾಧ್ಯ ಇಲ್ಲ ಅನ್ನುವ ಒಂದು ವಾಯ್ಸ್ ಬಿಟ್ ನಿಮಗೋಸ್ಕರ. 9 ಗಂಟೆ ಮೇಲೆ ಅಲ್ಲ, ರೂಲ್ಸ್ ಪ್ರಕಾರ 9 ಗಂಟೆ ಮೇಲೆ ತೆಗಿ. ಅಲ್ಲ, 6 ಗಂಟೆ ಮೇಲೆ ಬರ್ತೀವಿ. ಅಲ್ಲ, ರೂಲ್ಸ್ 9 ಗಂಟೆ ಮೇಲೆ, 9 ರಿಂದ 5. ಇವತ್ತು ಹೊಯ್ಗೆ ನಿಮ್ದು ಎಲ್ಲ ಸೇಮ್ ಅಲ್ಲ. ಚೂರು ಹಚ್ಚಿದ್ದೆಲ್ಲ ಮಾಡ್ತಿರ್ತೀವಿ. ಫುಲ್ಲಿ ಲೀಗಲ್ ಅಂತೇಳಿ ಯಾವುದೂ ಇಪ್ಪುದಿಲ್ಲಲ್ಲ. ನಾವೀಗ ಹೇಳಕ್ಕೆ ನೆನ್ಬಿಟ್ರಿ. ಈಗ ನ್ಯೂಸ್ ನೆಕ್ಸ್ಟ್ ವಾಹಿನಿಗೆ ಬಂದಂಥ ಈ ವ್ಯಕ್ತಿ ವಿಡಿಯೋ ಡಿಲೀಟ್ ಮಾಡಿ ಅಂತ ನಮ್ಮ ಹತ್ರ ಗೋಗರಿತಾನೆ. ನನ್ನದೆಲ್ಲವೂ ಸಕ್ರಮ, ನನ್ನದೆಲ್ಲವೂ ಡಾಕ್ಯುಮೆಂಟ್ ಸಮೇತ ಇದೆ,
ಈ ವಿಡಿಯೋವನ್ನು ನಿಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಹಾಗಾಗಿ ವಿಡಿಯೋವನ್ನು ಡಿಲೀಟ್ ಮಾಡಬೇಕು ಅಂತ ಕೇಳಿದಾಗ ನಮ್ಮ ಮುಖ್ಯಸ್ಥರು ಹೇಳ್ತಾರೆ, ನಮ್ಮ ಕ್ರೆಡಿಬಿಲಿಟಿ ಪ್ರಶ್ನೆ, ನಾವು ಅದನ್ನು ಡಿಲೀಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಾವು 1 ವರ್ಷನನ್ನು ಆಲ್ರೆಡಿ ಕೊಟ್ಟಿದ್ದೀವಿ, ನಿಮ್ಮದೇನಾದರೂ ವರ್ಷನ್ ಇದೆಯಾ, ನಿಮ್ಮೇನಾದರೂ ಡಾಕ್ಯುಮೆಂಟ್ಸ್ ತೋರಿಸ್ತೀರಾ, ಕೊಡಿ, ಒಂದು ಬೈಟ್ ಕೊಡಿ, ನಿಮ್ಮ ಬೈಟನ್ನು ಕೂಡ ಇವತ್ತೇ ನಾವು ಪ್ರಸಾರ ಮಾಡ್ತೀವಿ ಅಂತ ಹೇಳಿ ಈ ವ್ಯಕ್ತಿಯ ಬೈಟನ್ನು ನಮ್ಮ ಚಾನಲ್ನ ಆವರಣದಲ್ಲೇ ತೆಗೆದುಕೊಳ್ಳಲಾಗುತ್ತೆ. ಈ ವ್ಯಕ್ತಿಯ ಬೈಟನ್ನು ನಮ್ಮ ಚಾನಲ್ನ ಆವರಣದಲ್ಲೇ ತೆಗೆದುಕೊಳ್ತಾ ಇರುವ CCTV ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬೈಟ್ ಕೊಟ್ಟಂಥ ಈ ವ್ಯಕ್ತಿ ಹಣ ಎಣಿಸೋದಕ್ಕೆ ಶುರು ಮಾಡಿ ಆ ಹಣವನ್ನು ನಮ್ಮ ಸಿಬ್ಬಂದಿಗೆ ಕೊಡೋ ಪ್ರಯತ್ನ ಮಾಡ್ತಾನೆ. ನಮ್ಮ ಸಿಬ್ಬಂದಿ ಅದನ್ನು ನಿರಾಕರಿಸ್ತಾರೆ, ಅವರ ಜೇಬಿಗೆ ಅದನ್ನು ಹಾಕೋ ಪ್ರಯತ್ನ ಮಾಡ್ತಾನೆ. ಅದನ್ನೂ ಕೂಡ ನಿರಾಕರಿಸಿದಾಗ ಆ ಹಣ ಕೆಳಗೆ ಬೀಳುತ್ತೆ. ಆ ಹಣದ ಕಟ್ಟನ್ನು ವಾಪಸ್ ಅಜಿತ್ ಶೆಟ್ಟಿ ಎತ್ತುಕೊಳ್ತಾನೆ, ತನ್ನ ಜೇಬಿಗೆ ಹಾಕೋತಾನೆ. ಈಗ ಹೇಳಿ, ಮಾನ್ಯ FIR ಮಾಡಿರೋ ಪೊಲೀಸ್ ಅಧಿಕಾರಿಗಳೇ, FIR ಮಾಡಿಸಿರೋ ಅಜಿತ್ ಶೆಟ್ಟಿ ಯಾಳಹಕ್ಲವರೇ, ಹಣ ಕೊಡೋದಕ್ಕೆ ಬಂದಿದ್ದು ನೀವಾ ಅಥವಾ ಕೇಳಿದ್ದು ನಾವಾ? ಯಾವುದೋ 2-2.5 ಲಕ್ಷ ಡೀಲ್ಗೆ ಬರ್ತಾರೆ, ಅದಾಗಿ 1 ಗಂಟೆನಲ್ಲೇ ನ್ಯೂಸ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದಿರಲ್ಲ, ನೀವೇ ನೋಡಿ, ಹಣ ಕೊಟ್ಟಿದ್ಯಾರು, ಹಣ ತಗೊಳ್ಳೋಕೆ ಹೋಗಿದ್ಯಾರು, ಹಣ ಬೇಡ ಅಂದಿದ್ಯಾರು ನೋಡಿ. ಸ್ಪಷ್ಟನೆಯನ್ನು ನೀಡ್ತಿದ್ದೇನೆ ಅಂತ ಚೇಂಜಸ್ ಸಾಕಲ್ಲ, ಅದು ಫುಲ್ ಹಾಕು ಬೇಡ ಬೇಕಾದ್ರೆ ಎಷ್ಟು ಜಾಸ್ತಿ ಲಾಸ್ಟಿಗೆ ಬೇಕಾದ್ರೆ 2 ಪಾಯಿಂಟ್ ಅದನ್ನು ಬೇಕಾದ್ರೆ ಹಂಗಾಗಿ ಕಾಣಿಸ್ತದೆ. ಸಮಯ ಇರಲಿ, ನೀವು ನಮ್ಮ ಇದನ್ನು ಕೊಟ್ಟರೆ ಅದು ಹೇಳ್ರಲ್ಲ ಈಗ ನ್ಯೂಸ್ ಅಲ್ಲಲ್ಲ, ಇದು ಹೌದಾ? ಅಲ್ಲಲ್ಲ, ಇದು ಬೇರೆ ವಿಚಾರ. ನಾನು ಕೊಡ್ತೇನೆ, ತಗೊಂಡ್ರೆ ನೀವು ನ್ಯೂಸ್ ಮಾಡೋದು ಬೇಡ ಅಲ್ಲ. ಅದಕ್ಕಲ್ಲ, ಇದು ಅಮೃತ ಯೋಜನೆ ಹೊರಗೆ ಹೇಳುದಲ್ಲ, ನಾವು ಹೇಳುದಿಲ್ಲ. ನಾವು ಅಂಥದ್ದು ಬೇಕಿದ್ರೆ ಅಂಥದ್ದು ಬೇಕು. ಇದಲ್ಲ ಇದು ಎಂತ ಕೊಡ್ತೇವೆ ಅಂತ ಹೇಳಿ ಅಲ್ಲ, ಇದು ಎಂತ ಕೊಡ್ತೇವೆ ಬೇರೆ ಎಂತಲ್ಲ. ನಮ್ಗೆ ಒದಗಿ ನೋಡಿದ್ರಲ್ಲ ವೀಕ್ಷಕರೇ, ಅಜಿತ್ ಶೆಟ್ಟಿ ಯಾಳಕ್ಲು ಅನ್ನುವಂಥ ಈ ವ್ಯಕ್ತಿ ಎಲ್ಲವನ್ನ ಸಕ್ರಮವೇ ಮಾಡ್ತಾ ಇದ್ರೆ ಯಾವ ಮಾಧ್ಯಮಕ್ಕೆ ಯಾವ ದುಡ್ಡು ಕೊಡೋ ಅಗತ್ಯ ಎಲ್ಲಿ ಬರುತ್ತೆ? 1 ರೂಪಾಯಿ ತನ್ನ ಸಕ್ರಮವೇ ಹೌದು ಅಂತಂದರೆ ಕೊಡೋ ಅಗತ್ಯನೇ ಬರೋದಿಲ್ಲ. ಅಕ್ರಮ ಆದರೆ ಮಾತ್ರ ಸ್ವಯಂ ಪ್ರೇರಿತವಾಗಿ ಯಾರೇ ಆದರೂ ದುಡ್ಡನ್ನು ತೆಗೆದು ಕೊಡೋದಕ್ಕೆ ಬರ್ತಾರೆ. ಅದನ್ನೇ ಈ ಅಜಿತ್ ಶೆಟ್ಟಿ ಮಾಡಿರೋದು. ಈಗ ಹೋಗಿ ಕಾನೂನಿನ ಅಡಿಯಲ್ಲಿ ಇದು ಅಕ್ರಮ ಅಂಥೇಳಿ ಸುದ್ದಿ ಪ್ರಸಾರ ಮಾಡಿದ್ದಾರೆ, ಹಾಗಾಗಿ ಅವರ ಮೇಲೆ FIR ಮಾಡಬೇಕು ಅಂಥೇಳಿ ಮನವಿ ಮಾಡ್ಕೊಂಡು ಬಂದಿದ್ದಾನಲ್ಲ, ಕಾನೂನು ಇವನ ಕೈಗೊಂಬೇನಾ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿನ ಪೊಲೀಸರು ಇವನ ಕೈಗೊಂಬೇನಾ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಇದ್ದರೆ ಕಾಂಗ್ರೆಸ್ನ ಯುವ ಮೋರ್ಚಾದ ಯಾವುದೋ ಒಂದು ಸಣ್ಣ ಪೋಸ್ಟಲ್ಲಿರುವ ವ್ಯಕ್ತಿ ಕೂಡ ಕಾಂಗ್ರೆಸ್ನ ಅಧಿಕಾರ ಯಂತ್ರವನ್ನು ಕೈಯಲ್ಲಿಟ್ಕೊಂಡು ತಿರುಸ್ತಾನೆ ಅನ್ನೋ ಮಾತಿಗೆ ಪುಷ್ಟಿ ಬರುತ್ತೆ. ಇವನ ಅಕ್ರಮಗಳು ಕೇವಲ ಆವೆ ಮಣ್ಣಿಗೆ ಸೀಮಿತಾನ? ಕೇವಲ ಆವೆ ಮಣ್ಣು ಗಣಿಗಾರಿಕೆ ಮಾತ್ರ ಇವನ ಅಕ್ರಮದ ಒಂದು ಭಾಗನ? ಖಂಡಿತ ಅಲ್ಲ. ಇವನ ಅಕ್ರಮದ ಹಲವು ಸ್ವರೂಪಗಳಿವೆ. ಇವನ ಎದುರುಗಡೆ ಯಾರೂ ನಿಲ್ಲುವಂತಿಲ್ಲ. ಇವನ ಎದುರುಗಡೆ ಯಾರಾದರೂ ನಿಂತರೆ, ಇವನ ಅಕ್ರಮವನ್ನು ಪ್ರಶ್ನೆ ಮಾಡಿ ಯಾರಾದರೂ ಕೇಸ್ ದಾಖಲು ಮಾಡಿದ್ರೆ ಹೇಗೆ ನುಣುಚ್ಕೋತಾನೆ ಗೊತ್ತಾ? ಅವನ ಬಾಯಲ್ಲೇ ಕೇಳಿಸ್ಕೊಳ್ಳಿ. ಏನಾಗಿದೆ, ಅರುಣ್ SP ಗೂ ಮತ್ತು ನಮಗೂ ವ್ಯಕ್ತಿಗವಾಗಿ ಬೇರೆ ವಿಚಾರದಲ್ಲಿ ಇದಾಯಿತು. ಶಂಭುಲಿಂಗ ನಮ್ಗೆ ಇದು ಮಾಡಿದ, ನಾನು ಅವನ ಕಡೆಗೆ ಬೇರೆ ದಿನ ಸಸ್ಪೆಂಡ್ ಆದ. ಶಂಭುಲಿಂಗ SA ಇದೆ ಕಣೆ, ಅರುಣ್ SP ನಮ್ಮನ್ನು ಟಾರ್ಗೆಟ್ ಮಾಡಿ ಅಲ್ಲ, ಇಲ್ಲೊಬ್ಬ ಶಂಭುಲಿಂಗ ಅಂತ SA ಬಂದಿದ್ದ ಮೊದಲು, ಈಗ IGP ಆಫೀಸರ್ ಇದ್ದ. ಅವನಿಗೆ ನಮ್ಮ ಮೇಲೆ ಒಂದು ಸುಳ್ಳು ಕೇಸ್ ಮಾಡಿ ಆದಿತ್ಯ ದೇವಡಿಗೆ ಅಂತೇಳಿ ನಾವು ಕಡೆಗೆ ಅವನ ಮೇಡದ ದರ ಹಾಕಿಸಿ ಡೈಜಿವರ್ಡ್ ಹಂಗೆ ಬಿಟ್ಟು ಕಡೆ ಬೆಳಗ್ಗೆ ನೆಕ್ಸ್ಟ್ ಡೇನೆ ಕೋರ್ಟ್ ಫೈಲ್ ಮಾಡಿ ಹೈಕೋರ್ಟ್ ಹಂಗೆ ಅರುಣ್ SP ಮೇಲೆ ನಾನು ಹೈಕೋರ್ಟಿಗೆ ಹಾಕಿದ್ದೆ. ನಾನು ಅರುಣ್ SP ಇವತ್ತಿಗೆ ಹೈಕೋರ್ಟಿಗೆ ಹೋಗ್ತಿದ್ದ. ಇವ ಅಂತ ಮಾಡಿದ, ನಾವು ಲಾಸ್ಟ್ ಟೈಮು ಡಾಲ್ಪಿ ಇದಕ್ಕೂ ಲೀಸ್ ತಗೊಂಡಿದ್ದು ನೀವು ಎಂತ ಮಾಡಿದ್ರೆ ಟ್ರಿಪ್ ಶೀಟ್ ತೆಗಿಲ್ಲ. ಲಾಸ್ಟ್ ಅವರ್ ತೆಗಿದ್ರೆ ಇವ್ರು ಎಂತ ಮಾಡಿದ್ರೆ 2 ಗಾಡಿ ಹಿಡಿದ್ರು. ಗಾಡಿ ಹಿಡಿದ್ರೆ ಆ್ಯಕ್ಚುಲಿ ನನ್ನ ಜಾಗ ಅಲ್ಲ, ಅದು ನನ್ನ ಹೆಸರು ಜಾಗ ಇಲ್ಲ. ಹೋದ ವರ್ಷ ಕೇನೆ ಹೋಗಿ ಪ್ರಣುದ್ರೆ ನನ್ನ ಹೆಸರಿಗೆ ಜಾಗ ಇಲ್ಲ, ನನ್ನ ಹೆಸರಿಗೆ ಲೀಸ್ ಇಲ್ಲ, ನನ್ನ ಹೆಸರಿಗೆ ಒಂದು ಗಾಡಿ ಇಲ್ಲ. ನನ್ನ ಮೇಲೆ FIR ಮಾಡಿ ನಾನು ಹೈಕೋರ್ಟಿಗೆ ಹೋದೆ. ನಂದು ಎಂಥದ್ದು ಇಲ್ಲ. ಹೆಂಗೆ ಮಾಡ್ರಿ? ನನ್ನ ಮೇಲೆ ಮಾಡ್ತಾರೆ, ಏನಾದರೂ ಇದ್ಬೇಕಲ್ಲ. ಈಗ ನನ್ನ ಹೆಸರು ಗಾಡಿ ಇருக்கு, ಅಥವಾ ನನ್ನ ಮೇಲೆ ಇದು ಇருக்கு ಮಾಡಿಸಿದ ಡಾಕ್ಯುಮೆಂಟ್ ಎಲ್ಲ ಲೈಸೆನ್ಸ್ ಎಲ್ಲ ಜಾಗದವ್ರ ಮೇಲೆ ತೆಗೆದು ನಮ್ದು ಏನು ಇಲ್ಲಲ್ಲ. ಈಗ ನಮ್ದು ಎಲ್ಲೇ ವರದಿಯಲ್ಲಿ ನನ್ನ ಹೆಸರಿಗೆ ಎಂಥದ್ದು ಇಲ್ಲಲ್ಲ. ನನ್ನ ಹೆಸರು ಒಂದು ಲೀಸ್ ತೋರಿಸಿ, ಲೀಸ್ ಇಪ್ಪು ಸುಧಾಕರ್ ಶೆಟ್ಟರ್ ಹೆಸರಿಗೆ, ಅದು ಡಾಲ್ಪಿ ಹೆಸರಿಗೆ ಇಪ್ಪುದೆ. ನನ್ನ ಮೇಲೆ FIR ಮಾಡ್ರೆ ಅದು ಸಿಕ್ಕಬಿದ್ರು ಅವರು. ಈಗ ಮಾಬಲ್ ಪೂಜಾರಿ ಇದೆ, ಮಾಬಲ್ ಪೂಜಾರಿ ಹೇಳಿದ್ರು ನೀ ಗಾಡಿ ತೆಗಿ ಅಂದೆ. SI ಗಾಡಿ ತೆಗೆದು ನಾನು FIR ಮಾಡಿಸ್ತಂತೆ ಮಾಡಿದ ಗಾಡಿ ಕೊಡಲಿಲ್ಲ. ನಾವು ಸೀನಿಯರ್ ಪೂಜಾರಿ 10 ಫೋನ್ ಮಾಡ್ರೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ. ಮತ್ತೊಂದು ನೋಟಿಸ್ ಬಿಡ್ತಾ ಇದ್ದಾರೆ. ಹೈಕೋರ್ಟಿಗೆ ಹೋದಿನ, ಹೈಕೋರ್ಟಿಗೆ ನಮ್ಮ ನಿಶ್ಚಿತ ಸ್ಟೇ ತೆಗಿಸಿ ಕೊಟ್ಟರು. ಅದಕ್ಕೆ ಈಗ ಆಲ್ರೆಡಿ ಸ್ಟೇ ಇತ್ತು. ಅದೀಗ ತನಿಖೆ ಮಾಡೋಕ್ಕಿಲ್ಲ ಅಂತಲೇ ಸ್ಟೇ ಕೊಟ್ಟಿರು.
ಇನ್ನೊಂದು 2-3 ತಿಂಗಳು ಕ್ಲಾಶ್ ಆಗ್ತದೆ ಈಗ. ಇವನ ಎದುರುಗಡೆ ಯಾರಾದರೂ ನಿಂತರೆ ಅವರನ್ನು ಟ್ರಾನ್ಸ್ಫರ್ ಮಾಡಿಸೋದು, ತನಗೆ ಬೇಕಾದ ಅಧಿಕಾರಿಗಳನ್ನು ವಾಪಸ್ ಇಲ್ಲಿಗೆ ಕರೆಸ್ಕೊಂಡು ಬರೋದು, ಇದು ಉಡುಪಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಆದರೆ ಇದು ರಾಜ್ಯಾದ್ಯಂತ ನಡೀತಾ ಇದೆ. ಟ್ರಾನ್ಸ್ಫರ್ ದಂಧೆ ಅನ್ನೋ ಹೆಸರಿನಲ್ಲಿ ರಾಜ್ಯದ ಎಲ್ಲ ಪ್ರಮುಖ ಮಾಧ್ಯಮಗಳು ಸುದ್ದಿ ಮಾಡಿದ್ವಲ್ಲ. ತಮಗೆ ಬೇಕಾದ ಅಧಿಕಾರಿಗಳನ್ನು ತರಿಸ್ಕೊಂಡು ತಮಗೆ ಬೇಕಾದ ಅಕ್ರಮಗಳನ್ನು ಕಣ್ಣು ಮುಚ್ಚಿಕೊಂಡು ಆರಾಮಾಗಿ ಮಾಡ್ತಾರೆ ಕಾಂಗ್ರೆಸ್ನವರು ಅನ್ನುವಂಥ ಪ್ರಶ್ನೆ ಇತ್ತಲ್ಲ, ಆ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಇಲ್ಲೂ ಕೂಡ ಒಂದು ನಿದರ್ಶನ ಸಿಕ್ಕಿದೆ. ಈ ಟ್ರಾನ್ಸ್ಫರ್ ದಂಧೆ ಉಡುಪಿ ಜಿಲ್ಲೆಗೂ ಹೊರತಾಗಿಲ್ಲ. ಉಡುಪಿ ಜಿಲ್ಲೆಯಲ್ಲೂ ಕೂಡ ತನಗೆ ಬೇಕಾದವರನ್ನು ಕಾಂಗ್ರೆಸ್ನವರು ತೆಗೆದುಕೊಂಡು ಬಂದು ಕೂರಿಸಿ ಅವರ ಕೈಯಿಂದ ತನ್ನ ಕೆಲಸ ಮಾಡಿಸ್ಕೋತಾರೆ ಅನ್ನೋದಕ್ಕೆ ಜ್ವಲಂತ ಉದಾಹರಣೆ ಈ ಅಜಿತ್ ಶೆಟ್ಟಿ ಯಾಳಹಕ್ಲು. ಇದನ್ನು ನಾವು ಹೇಳ್ತಿರೋದಲ್ಲ, ಸ್ವತಃ ಅಜಿತ್ ಶೆಟ್ಟಿ ಯಾಳಹಕ್ಲೆ ಹೇಳ್ತಾನೆ. ಕೇಳಿಸ್ಕೊಳ್ಳಿ. ಪ್ರವೀಣ್ ಕರ್ಕ ಬರ್ತಾರೆ ಲೆಟರ್ ಕೊಟ್ಟು, ದಿನೇಶ್ ಲೆಟರ್ ಕೊಟ್ಟು, ನಾನು ಮುಸ್ಲಿಮರ ದಾಡ ಇಲ್ಲ, ಆಶೀರ್ವೇಷನ್ ಬಂದ್ರೆ ಅಂತ ಇಲ್ಲ, ಮುಸ್ಲಿಮ್ರಿಗೂ ನ್ಯಾಯ ಕೊಡ್ಸೋಕಾತಿಲ್ಲ, ಹಿಂದೂಗಳಿಗೂ ಹಿಂದೂ ಬೆಲ್ಟ್ ಇದೆ ಅಂತ ಇಲ್ಲಿ ಪ್ರವೀಣ್ ಕರ್ಕೊಂಡ್ ಆಕ್ಚುಲಿ ನಿಮ್ಮತ್ರ ಹೇಳ್ತೇವೆ ಪರ್ಸನಲ್ ನಾ ಕರ್ಕ ಬಂದು ಹೆಬ್ಬಾಳ್ಕರಿ ಮಾತಾಡಿ. ಆದ್ರೆ ಪ್ರವೀಣ್ ನಾವು ಬೇಜಾರಾಗಿ ಅಂತ ಗೊತ್ತೀವಿ. ಅವ ಎಂತ ಮಾಡೋದು ಗೊತ್ತಾ ನಮ್ಗೆ, ಹೈಕೋರ್ಟ್ ಸ್ಟೇ ದಾವಣಗೆರೆ ಹೋಗ್ತಾನೆ, ನಾವು ಸ್ಕ್ರೀನ್ ಶಾಟ್ ಆಗಿದ್ದೇನೆ. ಎಸ್ ಅಶೋಕ್ ಶೆಟ್ಟಿ ಇದನ್ನ ಹಾಕಿ ನನಗೆ ಕಾಂಟ್ರ ಅಂತ ಹಾಕಿದೆ. ಉಡುಪಿ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ಏಕೈಕ ಮಹಿಳಾ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸಮರ್ಥವಾಗಿ ಮುನ್ನಡೆಸ್ತಿದ್ದಾರೆ. ಪ್ರತಿ ಮಹಿಳೆಯ ಅಕೌಂಟ್ಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಯ 2,000 ಹಣ ಹಾಕ್ತಾರೆ ಅಂತ ನಾಡಿನ ಮಹಿಳೆಯರೆಲ್ಲ ನಿಮಗೆ ಕೈ ಮುಗಿತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್. ಆದರೆ ಉಡುಪಿ ಜಿಲ್ಲೆಯ ಯಾಳಹಕ್ಲು ಅನ್ನುವ ವಿಲೇಜ್ನಲ್ಲಿರುವಂಥ ಈ ಅಜಿತ್ ಶೆಟ್ಟಿ ಅನ್ನುವ ವ್ಯಕ್ತಿ ನಿಮ್ಮ ಹೆಸರನ್ನು ಹಿಡ್ಕೊಂಡು ತನಗೆ ಬೇಕಾದವರನ್ನು ನಾನು ಲಕ್ಷ್ಮೀ ಮೇಡಮ್ ಹತ್ರ ಮಾತಾಡಿ ನಮ್ಮ ಡಿಸ್ಟಿಕ್ಗೆ ಹಾಕಿಸ್ಕೊಂಡಿದ್ದೀನಿ, ನನ್ನ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಇಲ್ಲಿರುವಂಥ ಈಗಿನ SI ಪ್ರವೀಣ್ ಅವರನ್ನು ನಾನೇ ತರಿಸ್ಕೊಂಡಿದ್ದು, ಈ ಹಿಂದೆ ಇದ್ದಂಥ ಅಧಿಕಾರಿಯೊಬ್ಬರನ್ನ ನನ್ನ ವಿರುದ್ಧ ಕೇಸ್ ದಾಖಲು ಮಾಡಿದ್ರು ಅನ್ನೋ ಕಾರಣಕ್ಕೆ ಹೈಕೋರ್ಟ್ ಮೆಟ್ಟಿಲಿಗೆ ಹತ್ತಿಸಿದ್ದೀನಿ. ಇವತ್ತಿಗೂ ಆ ವ್ಯಕ್ತಿ ಹೈಕೋರ್ಟ್ ಮೆಟ್ಟಿಲಿಗೆ ಹತ್ತಿ ಇಳಿತಿದ್ದಾನೆ. ಇದು IAS IPS ಮಾಡಿರುವ, ಸಿಕ್ಕಾಪಟ್ಟೆ ಓದಿರುವ, ಎಕ್ಸಾಮ್ಗಳನ್ನು ಪಾಸ್ ಮಾಡಿರುವ ಒಬ್ಬ ಅಧಿಕಾರಿಗೆ ಇಲ್ಲಿ ಯಾವುದೋ ರಾಜಕೀಯ ಪುಡಾರಿಯೊಬ್ಬ ಹೇಳುವಂಥ ಏಕವಚನದ ಮಾತುಗಳು. ಏನಾಗಿದೆ, ಅರುಣ್ SP ಗೂ ಮತ್ತು ನಮಗೂ ವ್ಯಕ್ತಿಗವಾಗಿ ಬೇರೆ ವಿಚಾರದಲ್ಲಿ ಇದಾಯಿತು. ಶಂಭುಲಿಂಗಯ್ಯ ನಮ್ಗೆ ಇದು ಮಾಡಿದ, ನಾನು ಅವನ ಕಡೆಗೆ ಬೇರೆ ದಿನ ಸಸ್ಪೆಂಡ್ ಆದ. ಶಂಭುಲಿಂಗಯ್ಯ SI ಇದೆ ಕಣೆ, ಅರುಣ್ SP ನಮ್ಮನ್ನು ಟಾರ್ಗೆಟ್ ಮಾಡಿ ಅಲ್ಲ ಇಲ್ಲೊಬ್ಬ ಶಂಭುಲಿಂಗ ಅಂತ SI ಬಂದಿದ್ದ ಮೊದಲು, ಈಗ IGP ಆಫೀಸ್ ಇದ್ದ. ಈಗ ಅವನಿಗೆ ನಮ್ಮ ಮೇಲೆ ಒಂದು ಸುಳ್ಳು ಕೇಸ್ ಮಾಡಿ ಆದಿತ್ಯ ದೇವಡಿಗೆ ಅಂತೇಳಿ ನಾವು ಕಡೆಗೆ ಅವನ್ನ ಮೇಡದ ದರ ಹಾಕಿಸಿ ಡೈಜಿವರ್ಡ್ ಹಂಗೆ ಬಿಟ್ಟು ಕಡೆ ಬೆಳಗ್ಗೆ ನೆಕ್ಸ್ಟ್ ಡೇನೆ ಕೋರ್ಟ್ ಫೈಲ್ ಮಾಡಿ ಹೈಕೋರ್ಟ್ ಹಂಗೆ ಅರುಣ್ SP ಮೇಲೆ ನಾನು ಹೈಕೋರ್ಟಿಗೆ ಹಾಕಿದ್ದೆ. ನಾನು ಅರುಣ್ SP ಇವತ್ತಿಗೆ ಹೈಕೋರ್ಟಿಗೆ ಹೋಗ್ತಿದ್ದ. ಇವ ಅಂತ ಮಾಡಿದ, ನಾವು ಲಾಸ್ಟ್ ಟೈಮು ಡಾಲ್ಪಿ ಇದಕ್ಕೂ ಲೀಸ್ ತಗೊಂಡಿದ್ದು. ಲೀಸ್ ತಗೊಂಡಿದ್ದು ನೀವು ಎಂತ ಮಾಡಿದ್ರೆ ಟ್ರಿಪ್ ಶೀಟ್ ತೆಗಿಲ್ಲ, ಲಾಸ್ಟ್ ಅವರ್ ತೆಗಿದ್ರೆ ಇವ್ರು ಎಂತ ಮಾಡಿದ್ರೆ 2 ಗಾಡಿ ಹಿಡಿದ್ರು. ಗಾಡಿ ಹಿಡಿದ್ರೆ ಆ್ಯಕ್ಚುಲಿ ನನ್ನ ಜಾಗ ಅಲ್ಲ ಅದು, ನನ್ನ ಹೆಸರು ಜಾಗ ಇಲ್ಲ. ಹೋದ ವರ್ಷ ಕೇನೆ ಹೋಗಿ ಪ್ರಣುದ್ರೆ ನನ್ನ ಹೆಸರಿಗೆ ಜಾಗ ಇಲ್ಲ, ನನ್ನ ಹೆಸರಿಗೆ ಲೀಸ್ ಇಲ್ಲ, ನನ್ನ ಹೆಸರಿಗೆ ಒಂದು ಗಾಡಿ ಇಲ್ಲ, ನನ್ನ ಮೇಲೆ FIR ಮಾಡಿ ನಾನು ಹೈಕೋರ್ಟಿಗೆ ಹೋದೆ. ನಂದು ಎಂಥದ್ದು ಇಲ್ಲ, ಹೆಂಗೆ ಮಾಡ್ರಿ? ನನ್ನ ಮೇಲೆ ಮಾಡ್ತಾರೆ ಏನಾದರೂ ಇದ್ಬೇಕಲ್ಲ. ಈಗ ನನ್ನ ಹೆಸರು ಗಾಡಿ ಇருக்கு, ಅಥವಾ ನನ್ನ ಮೇಲೆ ಇದು ಇருக்கு ಮಾಡಿಸಿದ ಡಾಕ್ಯುಮೆಂಟ್ ಎಲ್ಲ ಲೈಸೆನ್ಸ್ ಎಲ್ಲ ಜಾಗದವ್ರ ಮೇಲೆ ತೆಗೆದು ನಮ್ದು ಏನು ಇಲ್ಲಲ್ಲ. ಈಗ ನಮ್ದು ಎಲ್ಲೇ ವರದಿಯಲ್ಲಿ ನನ್ನ ಹೆಸರಿಗೆ ಎಂಥದ್ದು ಇಲ್ಲಲ್ಲ. ನನ್ನ ಹೆಸರು ಒಂದು ಲೀಸ್ ತೋರಿಸಿ, ಲೀಸ್ ಇಬ್ಬರು ಸುಧಾಕರ್ ಶೆಟ್ಟರ್ ಹೆಸರಿಗೆ, ಅದು ಡಾಲ್ಪಿ ಹೆಸರಿಗೆ ಇಬ್ಬುದೆ, ನನ್ನ ಮೇಲೆ FIR ಮಾಡ್ರೆ ಅದು ಸಿಕ್ಕಬಿದ್ರು ಅವರು. ಈಗ ಮಾಬಲ್ ಪೂಜಾರಿ ಇದೆ, ಮಾಬಲ್ ಪೂಜಾರಿ ಹೇಳಿದ್ರು ನೀ ಗಾಡಿ ತೆಗಿ ಅಂದೆ. SI ಗಾಡಿ ತೆಗೆದು ನಾನು FIR ಮಾಡಿಸ್ತೀನಿ ಮಾಡಿಸಂತೆ ಮಾಡಿದ ಗಾಡಿ ಗಾಡಿ ಕೊಡಲಿಲ್ಲ. ನಾವು ಸೀನಿಯರ್ ಪೂಜಾರಿ 10 ಫೋನ್ ಮಾಡ್ರೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ. ಮತ್ತೊಂದು ನೋಟಿಸ್ ಬಿಡ್ತಾ ಇದ್ದಾರೆ. ಹೈಕೋರ್ಟಿಗೆ ಹೋದಿನ, ಹೈಕೋರ್ಟಿಗೆ ನಮ್ಮ ನಿಶ್ಚಿತ ಸ್ಟೇ ತೆಗಿಸಿ ಕೊಟ್ಟರು. ಅದಕ್ಕೆ ಈಗ ಆಲ್ರೆಡಿ ಸ್ಟೇ ಇರ್ತದೆ. ಈಗ ತನಿಖೆ ಮಾಡೋಕ್ಕಿಲ್ಲ ಅಂತಲೇ ಸ್ಟೇ ಕೊಟ್ಟಿರು. ಇನ್ನೊಂದು 2-3 ತಿಂಗಳು ಕ್ಲಾಶ್ ಆಗ್ತದೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಬಳಸ್ಕೊಂಡು ಇಲ್ಲಿಗೆ ಅಧಿಕಾರಿಗಳನ್ನು ತರಿಸ್ತಾ ಇದ್ದೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೇಳಿಸಿ ನಾನು ನಮ್ಮ ಸ್ಟೇಷನ್ಗೆ ನನಗೆ ಬೇಕಾದ SI ಅನ್ನು ಕರ್ಕೊಂಬಂದು ಕೂರಿಸಿದ್ದೀನಿ ಅಂತ ಹೇಳುವ ಈ ಅಜಿತ್ ಶೆಟ್ಟಿ ಯಾಳಹಕ್ಲು ಇಡೀ ರಾಜ್ಯಕ್ಕೊಂದು ಮೆಸೇಜ್ ಕೊಡ್ತಿದ್ದಾನೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ನ ಸಣ್ಣ ಪುಟ್ಟ ಪುಡಾರಿಗಳು ತನಗೆ ಬೇಕಾದವರನ್ನ ಪೊಲೀಸ್ ಸ್ಟೇಷನ್ನಲ್ಲಿ SI ಆಗಿ ಕರೆಸ್ಕೊಂಡು ಬರೋದಕ್ಕೆ ಅವಕಾಶವನ್ನು ಸರ್ಕಾರ ಕೊಟ್ಟಿದೆ ಅಂತ, ತನಗೆ ಬೇಕಾದಾಗ ಅಕ್ರಮವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಅವರಿಗೆ ಶ್ರೀರಕ್ಷೆಯಾಗಿ ನಿಂತಿದೆ ಅಂತ ಈ ವ್ಯಕ್ತಿಯ ವಾಟ್ಸಪ್ DP ಏನು ಗೊತ್ತಾ? ಈ ವ್ಯಕ್ತಿಯ ವಾಟ್ಸಪ್ DP ಮಾನ್ಯ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರ ಜೊತೆಗೆ ನಿಂತಿರುವ ಒಂದು ಫೋಟೋ. ಇದನ್ನು ನಾನು ಹೋಗಿ ಪರಮೇಶ್ವರ್ ಅವ್ರನ್ನ ಪಕ್ಕದಲ್ಲಿ ನಿಂತ್ಕೊಂಡ್ರು, ಪರಮೇಶ್ವರ್ ಅವರು ನನಗೆ ಹೀಗೆ
ಉತ್ತರ ಕೊಡ್ತಿದ್ರೇನೋ, ನಾನು ಕೂಡ ಅವರ ಇಂಟರ್ವ್ಯೂ ಮಾಡಿದ್ದೀನಿ. ಆದರೆ ಈ ಫೋಟೋವನ್ನು ಬಳಸ್ಕೊಂಡು ತಾನು ಪರಮೇಶ್ವರ್ ಅವರ ಆಪ್ತ, ಗೃಹ ಇಲಾಖೆ ನನಗೆ ಬಹಳ ಹತ್ತಿರದಲ್ಲಿದೆ, ನಾನು ಯಾರನ್ನ ಏನು ಬೇಕಾದರೂ ಹೇಗೆ ಬೇಕಾದರೂ ಬದಲಿಸಬಲ್ಲೆ, ಟ್ರಾನ್ಸ್ಫರ್ ಮಾಡಬಲ್ಲೆ, ಅವರನ್ನು ಇಲ್ಲಿಗೆ ಕರ್ಕೊಂಡು ಬರಬಲ್ಲೆ ಅಂತ ರಾಜ್ಯಾದ್ಯಂತ, ಉಡುಪಿ ಜಿಲ್ಲೆಯಾದ್ಯಂತ ಈ ಫೋಟೋ ಇಟ್ಕೊಂಡು ಈ ವ್ಯಕ್ತಿ ಅಧಿಕಾರಿಗಳನ್ನು ಹೆದರಿಸ್ತಿದ್ದಾನೆ, ಅಧಿಕಾರಿಗಳನ್ನು ತನ್ನ ಕೈಗೊಂಬೆಯಾಗಿಸ್ಕೊಂಡಿದ್ದಾನೆ, ಅಧಿಕಾರಿಗಳಿಗೆ ತಾನು ಹೇಳ್ದಂಗೆ ಮಾಡಬೇಕು ಅನ್ನುವ ಹದ್ದು ಬಸ್ನಲ್ಲಿ ಇಟ್ಕೊಂಡಿದ್ದಾನೆ. ಇದೇ ಅಜಿತ್ ಶೆಟ್ಟಿ ಯಾಳಹಕ್ಲು. ಒನ್ಸ್ ಅಗೈನ್ ನಾನು ಹೇಳ್ತಿರೋದಲ್ಲ, ಅಜಿತ್ ಶೆಟ್ಟಿ ಯಾಳಹಕ್ಲು ಹೇಳ್ತಿರೋದು. ಬ್ರಹ್ಮ ನೀವು ಈ ಪ್ರವೀಣ್ ಕರ್ಕ ಬರ್ತಾರೆ, ಲೆಟರ್ ಕೊಟ್ಟು, ದಿನೇಶ್ ಲೆಟರ್ ಕೊಟ್ಟು, ನಾನು ಮುಸ್ಲಿಮರು ಬೇಡ ಇಲ್ಲ, ನಾಸಿರ್ ಹುಸೇನ್ ಬಂದರೆ ಅಂತ ಇಲ್ಲ, ಮುಸ್ಲಿಮ್ರಿಗೂ ನ್ಯಾಯ ಕೊಡಿಸೋಕಾತಿಲ್ಲ, ಹಿಂದೂಗಳಿಗೂ ಹಿಂದೂ ಬೆಲ್ಟ್ ಇದೆ ಅಂತ ಇಲ್ಲಿ ಪ್ರವೀಣ್ ಕರ್ಕೊಂಬಂದು ಆ್ಯಕ್ಚುಲಿ ನಿಮ್ಮ ಹತ್ರ ಹೇಳಿದೆ ಪರ್ಸ್ನಲ್ ನಾ ಕರ್ಕೊಂಬಂದು ಹೆಬ್ಬಾಳ್ಕರಿ ಮಾತಾಡಿ ಆರೆ ಇಲ್ಲಿ ಪ್ರವೀಣ್ ಕರ್ಕೊಂಬಂದು ಆ್ಯಕ್ಚುಲಿ ನಿಮ್ಮ ಹತ್ರ ಹೇಳಿದೆ ಪರ್ಸ್ನಲ್ ನಾ ಕರ್ಕೊಂಬಂದು ಹೆಬ್ಬಾಳ್ಕರಿ ಮಾತಾಡಿ ಆರೆ ಇಲ್ಲಿ ಪ್ರವೀಣ್ ಕರ್ಕೊಂಬಂದು ಆ್ಯಕ್ಚುಲಿ ನಿಮ್ಮ ಹತ್ರ ಹೇಳಿದೆ ಪರ್ಸ್ನಲ್ ನಾ ಕರ್ಕೊಂಬಂದು ಹೆಬ್ಬಾಳ್ಕರಿ ಮಾತಾಡಿ ಆರೆ ಪ್ರವೀಣ್ ನಿನ್ನೆ ನಾವು ಬೇಜಾರದೆ ಅಂತ ಗೊತ್ತೀವಿ. ಅವ ಎಂತ ಮಾಡೋದು ಗೊತ್ತಾ ನಮಗೆ, ಹೈಕೋರ್ಟ್ ಸ್ಟೇ ದಾವಣಿ ಬರುತ್ತಲ್ಲ, ನೀವು ಆ ಸ್ಕ್ರೀನ್ ಶಾಟ್ ಆಗಿದೆ JKS ಅಶೋಕ್ ಶೆಟ್ಟಿ ಇದನ್ನು ಹಾಕಿ ಕೆಳಗೆ ಕಳ್ಳರು ಅಂತ ಹಾಕಿದೆ ಬನ್ನಾಡಿ ಕಂಬಳ ಇದನ್ನು ಹಾಕಿ ಅಂದರೆ ಅವನೇ ಮಾಡಿಸೋದು ನನಗೆ ಗೊತ್ತಾಯ್ತು ಅಂದರೆ ಇದನ್ನ ಅಡ್ವಾಂಟೇಜ್ ತಗೊಂಡು ಹಂಗೆ ಅಲ್ಲ. ಮಾನ್ಯ ಉಡುಪಿಯ SP ಸಾಹೇಬ್ರೆ, ನಿಮ್ಮ ಮೇಲೆ ಅತೀವ ಗೌರವ ನಮಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾವು ಕಾರ್ಯನಿರ್ವಹಿಸಿದ್ದೀರಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಹಳಷ್ಟು ಅಪರಾಧಗಳನ್ನು ಕಡಿಮೆ ಮಾಡುವ ನಿಮ್ಮ ಪ್ರಯತ್ನ ಯಶಸ್ವಿಯಾಗಿದೆ. ಅಜಿತ್ ಶೆಟ್ಟಿ ಯಾಳಹಕ್ಲು ನಿಮ್ಮ ಮೇಲೂ ಆರೋಪ ಮಾಡಿದ್ದಾರೆ ಸರ್. ಶೇಖರ್ ಹಾವಂಜೆ ಅಂತೆ, ಅವರು ನಿಮ್ಮ ಟೀಮ್ ಅಂತೆ, ನಿಮಗೂ ಮತ್ತು ಶೇಖರ್ ಹಾವಂಜೆ ಅವರಿಗೂ ಮಾಮೂಲಿ ಕೊಡಬೇಕಂತೆ, ಹಣ ಕೊಡಬೇಕಂತೆ. ಉಡುಪಿಯ SP ಹರಿನಾಮ್ ಶಂಕರ್ ಅವರಿಗೂ ಕೂಡ ನಾನು ದುಡ್ಡು ಕೊಟ್ಟಿದ್ದೀನಿ, ಅವರಿಗೂ ಕೂಡ ದುಡ್ಡು ಕೊಟ್ಟು ನನ್ನ ಹದ್ದು ಬಸ್ನಲ್ಲಿ ಇಟ್ಟುಕೊಂಡಿದ್ದೀನಿ ಅಂತ ಈ ಅಜಿತ್ ಶೆಟ್ಟಿ ಯಾಳಹಕ್ಲು ಹೇಳ್ತಾನೆ. ಸರ್, ಈಗ FIR ಮಾಡಬೇಕಾಗಿರೋದು ನ್ಯೂಸ್ ನೆಕ್ಸ್ಟ್ ಮೇಲ ಅಥವಾ ಅಜಿತ್ ಶೆಟ್ಟಿ ಯಾಳಹಕ್ಲು ಮೇಲ? SP ಗಾಡಿ ಮೊನ್ನೆ SP ಮೊನ್ನೆ ಬದುಕಿ ಅಂತಿದ್ದ, ನಮಗೆ ಅಂತಿದ್ದ ಒಂದು ಸಣ್ಣ ಪುಟ್ಟದಾರ ಓಕೆ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಿ ವ್ಯವಹಾರಂಗೆ ಯಾರಿದ್ದು SP ಶೇಖರ್ ಹಾವಂಜೆ ಅಂತ ತುಂಬ ಅಂತಿದ್ರು. ನಾನು ಈಗ ನಾವು ಎಂತ ನಾವು ಹೋರಾಟ ಕೇಳಿದ್ರೆ ನಾವು ಈಗ ಅದನ್ನ ಈಗ ಅದ್ರ ಹಿಂಗೆ ಬಕ್ಕ ಪ್ರಶ್ನೆ ಇಲ್ಲ, ಯಾಕಂದ್ರೆ ನಾವು ಇಲ್ಲಿಗೆಲ್ಲ ಡಿಪಾರ್ಟ್ಮೆಂಟ್ ನಾನು. ಸೊ ಉಡುಪಿ ಜಿಲ್ಲೆಯಲ್ಲಿ ತನಗೆ ಬೇಕಾದ ಅಧಿಕಾರಿಗಳನ್ನು ಕರೆಸ್ಕೊಂಡು ತನಗೆ ಬೇಡದ ಅಧಿಕಾರಿಗಳನ್ನು ಬೇರೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡುವ ಟ್ರಾನ್ಸ್ಫರ್ ದಂಧೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಅಜಿತ್ ಶೆಟ್ಟಿ ಯಾಳಹಕ್ಲು ಅನ್ನುವ ಕೈ ಮೇಲಾಗಿದೆ. ಇಲ್ಲಿನ ಅಧಿಕಾರಿಗಳಾಗಲಿ, ಇಲ್ಲಿನ ಪೊಲೀಸರಾಗಲಿ, IAS IPS ಮಾಡಿರುವ DC ADC ಅವರೇ ಆಗಲಿ ಅಜಿತ್ ಶೆಟ್ಟಿ ಹೇಳಿದ್ದ ಮಾತನ್ನು ಕೇಳಲೇಬೇಕು ಅನ್ನೋ ಪರಿಸ್ಥಿತಿಯನ್ನು ಈ ವ್ಯಕ್ತಿ ನಿರ್ಮಾಣ ಮಾಡ್ಕೊಂಡಿದ್ದಾನಂತೆ. ಒನ್ಸ್ ಅಗೇನ್ ಇದನ್ನು ನಾನು ಹೇಳ್ತಿರೋದಲ್ಲ, ಇದನ್ನೂ ಅವನೇ ಹೇಳ್ತಿರೋದು. ಹಾಗಾದರೆ ಎಲ್ಲಿದೆ ಆಡಳಿತ ಯಂತ್ರ? ಏನು ನಡೀತಿದೆ ರಾಜ್ಯದಲ್ಲಿ? ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದರೆ ಹೀಗಿದೆಲ್ಲ ನಡೆಯುತ್ತೆ ಅನ್ನೋದನ್ನು ಕೇವಲ ಗಾಳಿ ಮಾತು ಅಂದ್ಕೊಂಡಿದ್ದೀವಿ. ಆದರೆ ಉಡುಪಿ ಜಿಲ್ಲೆಯಲ್ಲಿ ಇದು ಅಕ್ಷರಶಃ ಸತ್ಯವಾಗಿ ನಡೀತಾ ಇದೆ. ಕಾಂಗ್ರೆಸ್ನ ಸರ್ಕಾರ ಬಂದರೆ ಇದೇನಾ ಹಣೆ ಬರಹ ಅಂತ ಜನ ಪ್ರಶ್ನೆ ಮಾಡುವಂತಾಗಿದೆ. ಇದು ಕಾಂಗ್ರೆಸ್ಗೆ ಕೊಡ್ತಾ ಇರುವಂಥ ಮರ್ಯಾದೆ, ಇದು ಕಾಂಗ್ರೆಸ್ಗೆ ಸಿಗ್ತಾ ಇರುವಂಥ ಗೌರವ. ಸೊ ಉಡುಪಿ ಜಿಲ್ಲೆಯಲ್ಲಿ ಯಾರೇ ಈತನ ಎದುರು ನಿಂತರೆ, ಯಾರೇ ಇವನ ವಿರುದ್ಧ ಕೇಸ್ ಮಾಡಿದ್ರೆ, ಯಾರೇ ಆದರೂ ಇವನ ಅಕ್ರಮಗಳನ್ನು ಪ್ರಶ್ನೆ ಮಾಡಿದ್ರೆ ಅವರಿಗೆ ಈತ ಪಾಠ ಕಲಿಸ್ತಾನಂತೆ, ಬುದ್ಧಿ ಕಲಿಸ್ತಾನಂತೆ. ಯೂತ್ ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿಯಾಗಿರುವ ಅಜಿತ್ ಶೆಟ್ಟಿ ಯಾಳಹಕ್ಲು ಕೈಯಲ್ಲಿ ರಾಜ್ಯದ ಅಧಿಕಾರ ಯಂತ್ರ ಕೈಯಲ್ಲಿದೆ. ಇಡೀ ಉಡುಪಿ ಜಿಲ್ಲೆಯ ಅಧಿಕಾರಿಗಳನ್ನು ಹದ್ದು ಬಸ್ನಲ್ಲಿ ಇಡುವಂಥ ವ್ಯವಸ್ಥೆ ಇವನು ಮಾಡಿಕೊಂಡಿದ್ದಾನೆ. ತನ್ನೆಲ್ಲ ಅಕ್ರಮಗಳಿಗೆ ಶ್ರೀರಕ್ಷೆಯಾಗಿ ಅಧಿಕಾರಿಗಳನ್ನು ಬಳಸ್ಕೊತಾನೆ. ಅವರಿಗೆ ತನ್ನ ಶ್ರೀರಕ್ಷೆಯಾಗಿ ನಿಂತಿದ್ದಕ್ಕೆ ಬೇಕಾದಷ್ಟು ಹಣವನ್ನು ಅವರ ಜೇಬಿಗೆ ತುಂಬುತ್ತಾನೆ ಅನ್ನೋದನ್ನು ಕೂಡ ಇದೇ ಅಜಿತ್ ಶೆಟ್ಟಿ ಹೇಳ್ತಾನೆ. ಕೇಳಿಸ್ಕೊಳ್ಳಿ. ಈಗ ನಿನ್ನೆ ಅಂತ ಮಾಡ್ರಿ, ನಿಮ್ಮ ನ್ಯೂಸ್ ಇತ್ತಲ್ಲ, ಒಂದು 8 ಜನ ಅಧಿಕಾರಿಗಳು ನಮ್ಗೆ ಕೊಡಿಸ್ಕೊಂಡು ನಾವೀಗ ಅವರನ್ನು ಮಾತಾಡ್ತೀವಿ ನಾಳೆಗೆ ಹೋಗಿ ಅಷ್ಟೇ, ಮತ್ತೆಂತ ಇಲ್ಲ. ಇದು ವಾಸ್ತವೇನು? ತೈಸಾರು ಕೇಳ್ತಾ ಇದ್ದಾರೆ, ADC ಕೇಳ್ತಾ ಇದ್ದಾರೆ, 20 ಕೊಟ್ಟು ತಗೊಂಬಾರ, 20 ತಗೋ, ಸುಮ್ಮನೆ ಇರೋ ಮಾರ ಅಂತ ಹೇಳಿದ್ರೆ ಕೇಳಲಿಲ್ಲ. ಇವತ್ತು ಅಂಬೇಡ್ಕರ್ ಜಯಂತಿ. DSS ಅನ್ನುವಂಥ ಸಂಸ್ಥೆಯ ಒಬ್ಬ ವ್ಯಕ್ತಿ ರಮೇಶ್ ಕೋಟ್ಯಾನ್ ಅನ್ನೋನು
2,25,000 ರೂಪಾಯಿ ತನ್ನೆಲ್ಲ ಡಿಮ್ಯಾಂಡ್ ಮಾಡ್ತಾನೆ. ಅದನ್ನು ADC ಅವ್ರಿಗೆ ಕೊಡಬೇಕು, ತಹಶೀಲ್ದಾರ್ ಅವ್ರಿಗೆ ಕೊಡಬೇಕು. ನಾನು ಅವರನ್ನು ಒಂದು 2-3 ಮೀಡಿಯಾಗಳನ್ನು ಇಟ್ಕೊಂಡು ಟ್ರ್ಯಾಪ್ ಮಾಡಿದ್ದೀನಿ. ಆ ವಿಷಯ ಅವನಿಗೆ ಗೊತ್ತಿಲ್ಲ. ಆದರೆ ನಾನು ನೀವು ಅವರೆಲ್ಲ ಸಂಬಂಧ ಹೊಂದಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಿಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ನನಗೀಗ ಗೊತ್ತಾಯಿತು ಅಂತ ಹೇಳುವ ಇದೇ ಅಜಿತ್ ಶೆಟ್ಟಿ ಈ ಮಾತನ್ನು ಹೇಳಿ ಕೇವಲ ಅರ್ಧ ದಿನದ ಒಳಗೆ ನಮಗೂ ಅವ್ರಿಗೂ ಸಂಬಂಧ ಕಲ್ಪಿಸಿಬಿಡ್ತಾನಲ್ಲ. ಅವರಿಗೂ ನಮಗೂ ಸಂಬಂಧ ಕಲ್ಪಿಸಿ ಹಣವನ್ನು ಡಿಮ್ಯಾಂಡ್ ಮಾಡಿ 1 ಗಂಟೆಯಲ್ಲಿ ನ್ಯೂಸ್ ಪ್ರಸಾರ ಆಯಿತು ಅಂತ FIRನಲ್ಲಿ ಹೇಳ್ತಾನೆ. ಇಲ್ಲಿ ನಮ್ಮ ಆಫೀಸಿಗೆ ಬಂದು ನಿಮ್ಮ ನ್ಯೂಸನ್ನಿಟ್ಟು ಆತ ಹಣ ಕೇಳ್ತಾನೆ ಅಂತ ಹೇಳ್ತಾರೆ. ಇದೇ ಅಜಿತ್ ಶೆಟ್ಟಿ ಹೇಳುವ 2 ಮಾತುಗಳು. ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಸತ್ಯಕ್ಕೆ ಹತ್ರ, ಯಾವುದು ಸುಳ್ಳಿಗೆ ಹತ್ರ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ಮೊದಲಿಗೆ ಅದನ್ನು ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಅವ ಎಂತ ಮಾಡ್ತಾ ಗೊತ್ತಾ ಸರ್, ನಿಮ್ಮ ನ್ಯೂಸನ್ನು ಇಟ್ಟು ಅವರಿಗೆ ADC ಕಂಪ್ಲೇಂಟ್ ಮಾಡ್ತಾವ. ನಿಮ್ಮ ನ್ಯೂಸ್ ಅವ ಇಟ್ಟು ಅವನಿಗೆ ನೀವು ಯಾರಂತ ಗೊತ್ತೇ ಇಲ್ಲ, ಅದು ನನ್ನ ಕಡೆ ಗೊತ್ತೈತೆ. ರಮೇಶ್ ಕೋಟ್ಯಾನ್ ಅಂತೇಳಿ ಅವನ ಹೆಸರು, ಅಂಬೇಡ್ಕರ್ ಫೋಟೋ ಹಾಕಂತ ತೆಂಕ ನೆಡುವರ್ ಮನೆ. ಅವ ನಮ್ಮ ಸುದ್ದಿನೇ ಇಟ್ಟಿದ್ದಾನೆ ಅವನು. ನಿಮ್ಮ ಸುದ್ದಿ ಇಟ್ಟೇ ಇದು ಮಾಡಿದ್ದು. ಆಮೇಲೆ ನನ್ನ ಕರೆದ್ರೆ ಎನ್ಕ್ವೈರಿ ಕರೆದ್ರೆ ADC. ನಾನು ತಗೊಂಡೋಗಿ ಎಲ್ಲ ಹೇಳಿದೆ ಕಡೆಗೆ ಅವ್ನು ಟ್ರ್ಯಾಪ್ ಮಾಡೋದು ನಾನು ಮೊದಲೇ ಬಿಟ್ಟಿದ್ದೀನಿ. ನಾನು ಅವ್ನು ಟ್ರ್ಯಾಪ್ ಆಯ್ದವ ಅಂತ ವಿಡಿಯೋ ತೆಗೆ ಕೊಟ್ಟು ನೀವು ನೋಡಿ ಸರ್, ಈಗ ನಾನು ನಿಮ್ಗೆ 2 ಲಕ್ಷ ಕೊಡಿದ್ರೆ ಕೊಡ್ತೇನೆ ಬರ್ರಿ ಅಂದ್ರಿ. ಅವ್ರ ಎಂತ ಒಳ್ಳೆ ವ್ಯಕ್ತಿ ADC ಒಳ್ಳೆಯರು ಸರ್, ತುಂಬ ಒಳ್ಳೆಯರು. ಅಲ್ಲ ಅದು ಎಲ್ಲ ಬರ್ತಾ ಇದೆ, ನ್ಯೂಸಲ್ಲೆಲ್ಲ ಬಂದಿದೆ. ಇವತ್ತಿನವರೆಗೆ ನ್ಯೂಸ್ ನೆಕ್ಸ್ಟ್ ನಂಗೆ ವಿಜಯ್ ಅಂತ ಗೊತ್ತಿಲ್ಲ. ನನಗೆ ಇದು ನೀವು ಹೇಳಿ, ರಮೇಶ್ ಕೋಟ್ಯಾನ್ ಮತ್ತು ನ್ಯೂಸ್ ನೆಕ್ಸ್ಟ್ ಏನಾದರೂ ಸಂಬಂಧ ಇದೆಯಾ? ಆ ರಮೇಶ್ ಕೋಟ್ಯಾನ್ ಯಾರೋ ಏನೋ ನಮಗೂ ಗೊತ್ತಿಲ್ಲ, ಅವನ ಮುಖಾನೂ ನೋಡಿಲ್ಲ. ರಮೇಶ್ ಕೋಟ್ಯಾನ್ ಅವರೇ, ನಿಮಗೂ ನಮಗೂ ಸಂಬಂಧ ಇದ್ದರೆ ನಮಗೂ ನಿಮಗೂ ಇರುವ ಸಂಬಂಧದ ಬಗ್ಗೆ ಏನಾದರೂ ದಾಖಲೆಗಳನ್ನು ಕೊಡಿ. ನೀವು ನಮ್ಮವರ ಅಥವಾ ನಾವು ನಿಮ್ಮವರ ಅನ್ನೋದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಟ್ಟುಬಿಡಿ. ಅದ್ರ ಜೊತೆಗೆ ಅಜಿತ್ ಶೆಟ್ಟಿ ಆಳ್ಹಕ್ಲವ್ರೆ, ನೀವೇ ನಮ್ಮ ಹತ್ರ ಹೇಳಿದ್ರಲ್ಲ ನಿಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ನನಗೆ ಗೊತ್ತಾಯಿತು ಅಂತ. ಆಮೇಲೆ ಹೇಗೆ ಗೊತ್ತಾಯಿತು ನಿಮಗೆ ನಮಗೂ ಅವ್ರಿಗೂ ಸಂಬಂಧ ಇದೆ ಅಂತ FIR ಮಾಡೋ ಸಂದರ್ಭದಲ್ಲಿ? ಇದು ನಿಮ್ಮ ಅವಿವೇಚನೆಯಾ ಅಥವಾ ಯಾರೋ ಹೇಳಿಕೊಟ್ಟಿದ್ದನ್ನು ಕೇವಲ ಅಕ್ಷರ ರೂಪಕ್ಕೆ ತಂದು ಅದನ್ನು FIR ರೂಪದಲ್ಲಿ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ನಿಮ್ಮದು ಸತ್ಯ ಯಾವುದು, ಸುಳ್ಳು ಯಾವುದು? ನೀವು ಹೇಳಿದ ಯಾವ ಮಾತು ಸತ್ಯ, ಯಾವ ಮಾತು ಸುಳ್ಳು? ಅಕ್ರಮ ಅಲ್ಲ ನಂದು ಸಕ್ರಮ, 100% ಲೀಗಲ್ ಇದೆ ಅಂತ ಹೇಳಿ ನಮ್ಮ ಆಫೀಸಿಗೆ ಬಂದು ವಿಡಿಯೋ ತೆಗೀರಿ ಅಂತಂದಾಗಲೇ ನಾವು ನಿಮ್ಮ ಬಗ್ಗೆ ಅಂದ್ಕೊಂಡಿವಿ. ವಿಡಿಯೋ ತೆಗೆಯೋದಿಲ್ಲ, ನಿಮ್ಮ ಕ್ಲಾರಿಫಿಕೇಷನ್ ಏನು ಅಂತ ಕೊಡಿ, ನಿಮ್ಮ ಕ್ಲಾರಿಫಿಕೇಷನ್ನ ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಬೈಟ್ ತಗೊಂಡ ನಂತರವೂ ನಮ್ಮ ಸಿಬ್ಬಂದಿಯ ಜೇಬಿಗೆ ಹಣ ಹಾಕೋದಕ್ಕೆ ಬಂದಾಗ ಅದನ್ನು ನಮ್ಮ ಸಿಬ್ಬಂದಿ ನಿರಾಕರಿಸಿದಾಗ ಏನು ಹೇಳ್ತೀರಿ ನೀವು? ನ್ಯೂಸ್ ತೆಗೆದೇ ಇದ್ದರೆ ನಿಮ್ಮನ್ನು ನೋಡ್ಕೋತೀನಿ ಅಂತ ಹೇಳಿ ಹೋಗ್ತಿರಲ್ಲ, ನೋಡ್ಕೋತಾ ಇದ್ದೀರಾ? ನೋಡಿ ಚೆನ್ನಾಗಿ, ಇದನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಮೇಜರ್ ಕನ್ಸರ್ನ್ ಮಾನ್ಯ ಗೃಹ ಸಚಿವರೇ, ನಿಮ್ಮ ಬಗ್ಗೆ ಕಪ್ಪು ಚುಕ್ಕೆಗಳಿಲ್ಲ. ನೀವು ಏನೇ ಇದ್ದರೂ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತೀರಿ ಅನ್ನುವ ಒಂದು ಟ್ರೋಲ್ ಬಿಟ್ಟರೆ ಮತ್ಯಾವುದು ನಿಮ್ಮ ಬಗ್ಗೆ ಕಪ್ಪು ಚುಕ್ಕೆ ಇಲ್ಲ. ಆದರೆ ಈ ಅಜಿತ್ ಶೆಟ್ಟಿ ಆಳಕ್ಲು ನಿಮ್ಮ ಜೊತೆಗೆ ತೆಗೆದುಕೊಂಡಿರುವ ಫೋಟೋ ಹಿಡ್ಕೊಂಡು ರಾಜ್ಯದಲ್ಲಿ ಈ ಉಡುಪಿ ಅನ್ನುವ ಜಿಲ್ಲೆಯಲ್ಲಿರುವ ಅಧಿಕಾರಿಗಳನ್ನು ಹೆದರಿಸ್ತಾನೆ, ಬೆದರಿಸ್ತಾನೆ. ಉಡುಪಿ ಜಿಲ್ಲೆಯ ಅಧಿಕಾರಿಗಳಿಗೆ ನಾನು ಗೃಹ ಸಚಿವರ ಆಪ್ತ, ನಾನು ಏನು ಬೇಕಾದರೂ ಮಾಡಬಲ್ಲೆ ಅನ್ನೋದನ್ನು ಹಲವು ಸಲ ಪ್ರೂವ್ ಕೂಡ ಮಾಡಿದ್ದಾನೆ. ಆದರೆ ನೀವು ನಿಮ್ಮ ಪಕ್ಕದಲ್ಲಿ ನಿಂತು ಫೋಟೋ ತಗೊಳ್ಳೋರ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ರಾಜ್ಯದ ಗೃಹ ಸಚಿವರು, ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆ ನಿಮ್ಮ ಕೈಯಲ್ಲಿದೆ. ಆದರೆ ಉಡುಪಿ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಇವನ ಕೈಯಲ್ಲಿದೆ. ಕೋಟಾ ಸ್ಟೇಷನ್ನ ಕಾನೂನು ಸುವ್ಯವಸ್ಥೆ ಅಜಿತ್ ಶೆಟ್ಟಿ ಹೇಳಿದಾಗತ್ತೆ. ಕೋಟದ SI ತಂದಿದ್ದೇ ನಾನು ಅಂತ ಹೇಳಿಕೊಳ್ಳುವ ಈ ಅಜಿತ್ ಶೆಟ್ಟಿ ಇನ್ನು ಯಾರ್ಯಾರನ್ನು ಎಲ್ಲೆಲ್ಲಿ ಕಳಿಸಿದಾನೋ, ಯಾರ್ಯಾರನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದಾನೋ, ಅವ್ರ ಮುಖಾಂತರ ಇನ್ನೂ ಏನೇನೋ ಮಾಡಿದಾನೋ ಅನ್ನುವ ಅನುಮಾನ ಹುಟ್ಟಿದರೆ ಅದು ನಮ್ಮ ತಪ್ಪ? ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ನಿಮ್ಮ ಮೇಲೂ ಕೂಡ ಅತೀವ ಗೌರವ ನಮಗಿದೆ. ಇಡೀ ರಾಜ್ಯದ ಸಚಿವ ಸಂಪುಟದಲ್ಲಿರುವ ಏಕೈಕ ಮಹಿಳಾ ಸಚಿವೆ ಅನ್ನುವಂಥ ಒಂದು ಗರ್ವ ಕೂಡ ನಮಗಿದೆ. ಆದರೆ ನೀವು ಟ್ರಾನ್ಸ್ಫರ್ ದಂಧೆಯಲ್ಲಿದ್ದೀರಾ. ನಮ್ಮ ಅಧಿಕಾರಿಗಳಿಗೆ ಅಥವಾ ನಮ್ಮ ಜಿಲ್ಲೆಗೆ ಈ ಅಜಿತ್ ಶೆಟ್ಟಿ ಹೇಳಿದ ಅಧಿಕಾರಿಗಳನ್ನು ತಂದು ಕೂರಿಸುವಷ್ಟು ಅವನಿಗೆ ನೀವು ಶ್ರೀರಕ್ಷಿಯಾಗಿ ನಿಂತಿದ್ದೀರಾ. ಇದು ಕೇವಲ ನಮ್ಮ ಜಿಲ್ಲೆಗೆ ಮಾತ್ರನಾ ಅಥವಾ ರಾಜ್ಯಾದ್ಯಂತ ನಡೆಯುವ ಟ್ರಾನ್ಸ್ಫರ್ ದಂಧೆಯಲ್ಲಿ ನಿಮ್ಮ ಪಾಲು ಎಷ್ಟು ಅಂತ ನಾವು ಕೇಳಿದ್ರೆ ತಪ್ಪಾಗತ್ತಾ? ಖಂಡಿತ ಆಗಲ್ವಲ್ಲ. ಯಾಕಂದರೆ ಅಜಿತ್ ಶೆಟ್ಟಿನೇ ಹೇಳ್ತಾನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಹೇಳಿ ನಾನೇ ಕರ್ಕೊಂಬಂದು ಕೂರಿಸ್ದೆ ನಮ್ಮ ಕೋಟಾ ಸ್ಟೇಷನ್ನ SI ಪ್ರವೀಣ್ ಸರ್ ಅವರನ್ನ ಅಂತ. ನೀವು ಈ ಪ್ರವೀಣ್ ಕರ್ಕೊಬರ್ತಾರೆ ಲೆಟ್ರ್ ಕೊಟ್ಟರು, ದಿನೇಶ್ ಲೆಟ್ರ್ ಕೊಟ್ಟರು. ನಾನು ಮುಸ್ಲಿಮರು ಬೇಡ ಇಲ್ಲ, ಕಾನ್ಸ್ಟಿಟ್ಯೂಷನ್ ಬಂದರೆ ಅಂತ ತಿಲ್ಲ, ಮುಸ್ಲಿಮ್ರಿಗೂ ನ್ಯಾಯ ಕೊಡಿಸೋಗತ್ತಿಲ್ಲ, ಹಿಂದೂಗಳಿಗೂ ಹಿಂದೂ ಬೆಲ್ಟ್ ಇದೆ ಅಂತ ಹೇಳಿ ಪ್ರವೀಣ್ ಕರ್ಕೊಂಬಂದು ಆ್ಯಕ್ಚುಲಿ ನಿಮ್ಮ ಹತ್ರ ಹೇಳ್ತೇವೆ. ಅಂದರೆ ಪರ್ಸ್ನಲ್ ನಾ ಕರ್ಕೊಬಂದು ಹೆಬ್ಬಾಳ್ಕರ್ ಮಾತಾಡಿ. ಆದರೆ
ಪ್ರವೀಣ್ ನಿನ್ನೆ ನಾವು ಬೇಜಾರಾದ ಅಂತ ಗೊತ್ತೀವಿ. ಅವ ಎಂತ ಮಾಡೋದು ಗೊತ್ತಾ ನಮಗೆ, ಹೈಕೋರ್ಟ್ ಸ್ಟೇ ಅವನಿಗೆ ಗೊತ್ತಾ, ನಮ್ಮ ಸ್ಕ್ರೀನ್ ಶಾಟ್ ಆಗಿದೆ AKS ಅಶೋಕ್ ಶೆಟ್ಟಿ ಇದನ್ನು ಹಾಕಿ ಕೆಳಗೆ ಕಳ್ರ ಅಂತ ಹಾಕಿದೆ ಬನ್ನಾಡಿ ಕಂಬಳ ಇದನ್ನು ಹಾಕಿ ಅಂದರೆ ಅವನೇ ಮಾಡಿಸೋದು ನನಗೆ ಅಲ್ಲ ನನಗೆ ಗೊತ್ತಾಯ್ತು ಅಂದರೆ ಇದನ್ನ ಅಡ್ವಾಂಟೇಜ್ ತಗೊಂಡು ಹಂಗೆ ಅಲ್ಲ. ಮತ್ತೆಂತ ಗೊತ್ತಾ ಅಜಿತ್ರೆ, ಈಗ ನೀವು ನಾಳೆ ಯಾವ್ದಾದ್ರು ಸುದ್ದಿ ತಂದು ಕೊಟ್ರೆ ಅಕ್ರಮದ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದಾರೆ ಅಂತ ನ್ಯೂಸ್ ನೆಕ್ಸ್ಟ್ನ ಮೇಲೆ ಕೇಸ್ ದಾಖಲು ಮಾಡಿರುವ ಅಜಿತ್ ಶೆಟ್ಟಿ ಅವರೇ, ಯಾವ ಅಕ್ರಮ ಅಂತ ನಾವು ತೋರಿಸಿದ್ವಲ್ಲ ಮೊನ್ನೆ, ಇದೇ ಅಕ್ರಮ ಅಂತ ಹೇಳಿ ಕರ್ನಾಟಕ ಲೋಕಾಯುಕ್ತ ಒಂದು ಸೋಮೋಟೋ ಕೇಸನ್ನು ದಾಖಲು ಮಾಡುತ್ತೆ, ನಿಮ್ಮ ಹೆಸರನ್ನು ಮೆನ್ಷನ್ ಮಾಡುತ್ತೆ. ಇದೇ ಉಡುಪಿ ಜಿಲ್ಲೆಯ 40ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಆಲ್ರೆಡಿ 2ನೇ ತಾರೀಕು ಒಂದು ಸಮನ್ಸ್ ಜಾರಿಯಾಗಿದೆ. 27/4/2026 ತಾರೀಕು ಈ ಕೇಸ್ನ ಹಿಯರಿಂಗ್ ನಡೆಯುತ್ತೆ. ಹಾಗಾದರೆ ನಮ್ಮ ಮೇಲೆ ಕೇಸ್ ಮಾಡಿದಾಗೆ ಲೋಕಾಯುಕ್ತದ ಮೇಲೂ ಕೇಸ್ ಮಾಡೋದು ಕೊಟ್ಟಿದ್ದೀರಾ ಹೇಗೆ? ಯಾಕಂದರೆ ನಾವು ಹೇಳಿದ್ದು ಅವ್ರು ಹೇಳಿದ್ದು ಎರಡು ಒಂದೇ. ನಾವೇನು ಹೇಳಿದ್ದೀವಿ ಅದನ್ನೇ ಅದೇ ಕೇಸ್ನಲ್ಲಿ ಲೋಕಾಯುಕ್ತರು ಕೂಡ ದಾಖಲು ಮಾಡಿದ್ದಾರೆ. ನಿಮ್ಮ ಹೆಸರು ಕೂಡ ಕ್ಲಿಯರಾಗಿ ಮೆನ್ಷನ್ ಆಗಿದೆ. FIR ಮಾಡೋದು ಯಾವುದಾದ್ರೆ ಲೋಕಾಯುಕ್ತದ ಮೇಲೂ ಮಾಡಬೇಕಲ್ವಾ? ಅಥವಾ ಅದು FIR ಮಾಡುವ ವಿಚಾರ ಅಲ್ಲ, ಅದರಲ್ಲಿ ಸತ್ಯ ಅಡಗಿದೆ ಅಂತಂದರೆ ನಮ್ಮ ಮೇಲೆ FIR ಮಾಡಿದ್ದು ಕಾನೂನು ಬಾಹಿರ ಅಲ್ವಾ? ನೋಡಿ, ಯೋಚನೆ ಮಾಡಿ. ಒಂದೇ ಅವ್ರ ಮೇಲೆ FIR ಮಾಡಿ, ಇಲ್ಲ ನಮ್ಮ ಮೇಲೆ FIR ಮಾಡಿದ್ದು ಸರಿನಾ ತಪ್ಪ ಅಂತ ಕೂತು ಅವಲೋಕನ ಮಾಡಿ. ಆದರೆ ಅದಕ್ಕಿಂತ ಮೊದಲು ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೆ ಇನ್ನೊಂದು ಸಲ ಪ್ಲೇ ಮಾಡಿ ಕೇಳಿಸ್ಕೊಳ್ಳಿ. ಅಜಿತ್ ಶೆಟ್ಟಿ ಯಾಳಕ್ಲವರೇ, ನೀವು ರಾಜಕೀಯದ ಶಕ್ತಿಯಿಂದ ಏನು ಬೇಕಾದರೂ ಮಾಡಬಲ್ಲಿರಿ ಅನ್ನುವ ಕಲ್ಪನೆ ನಿಮಗಿದ್ರೆ ನೆನಪಿರಲಿ, 5 ವರ್ಷಕ್ಕೊಮ್ಮೆ ಸರ್ಕಾರವನ್ನು ಬದಲಿಸುವ ಶಕ್ತಿ ತಾಕತ್ತು ಜನರಲ್ಲಿದೆ. ಆದರೆ ಮಾಧ್ಯಮ ಒಂದು ಸ್ಟೇಷನರಿ ಬಾಡಿಯಾಗಿ ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಅಕ್ರಮಗಳನ್ನು ಪ್ರಶ್ನೆ ಮಾಡುವ ಎಲ್ಲ ಹಕ್ಕುಗಳನ್ನು ಹೊಂದಿರುವ, ಯಾವುದೇ ಸರ್ಕಾರ ಬಂದರೂ, ಯಾವುದೇ ಅಧಿಕಾರಿ ಬಂದರೂ, ಯಾವುದೇ ರಾಜಕಾರಣಿ ಬಂದರೂ ಅಲ್ಲಿ ತಪ್ಪು ನಡೆಯುತ್ತೆ ಅಂತಾದರೆ ಅದನ್ನು ಪಿನ್ ಪಾಯಿಂಟ್ ಮಾಡಿ ತೋರಿಸುವ ಶಕ್ತಿ ನಮಗಿದೆ. ಇಡೀ ದೇಶದ ಇತಿಹಾಸವನ್ನು ನೀವು ರಾಜಕಾರಣಿಗಳು ಬದಲಿಸ್ತೀರಿ ಅಂತ ನೀವು ಅಂದ್ಕೊಂಡಿದ್ರೆ, ಇಡೀ ದೇಶದಲ್ಲಿ ನಡೆಯುವ ಅಕ್ರಮವನ್ನು ಬಯಲು ಮಾಡುವ ಶಕ್ತಿ ಒಂದು ಪೆನ್ನು ಪೇಪರ್ಗಿದೆ, ಕ್ಯಾಮ್ರಾಗೂ ಇದೆ ಅನ್ನೋದನ್ನು ಮಾಧ್ಯಮಗಳೆಲ್ಲರೂ ತೋರಿಸೋದಕ್ಕೆ ರೆಡಿಯಾಗಿದ್ದಾರೆ. ನೀವು ಮೇಲ ರಾಜಕಾರಣಿಗಳ ಶಕ್ತಿ ಜಾಸ್ತಿನಾ, ಮಾಧ್ಯಮದ ಶಕ್ತಿ ಜಾಸ್ತಿನಾ? ಅದು ನ್ಯೂಸ್ ನೆಕ್ಸ್ಟ್ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಯಾವುದೇ ಮಾಧ್ಯಮವಾಗಿದ್ದರೂ ಅವ್ರಿಗೆ ಶಕ್ತಿ ಜಾಸ್ತಿನಾ, ನಿಮಗೆ ಶಕ್ತಿ ಜಾಸ್ತಿನಾ? ನೋಡೋದೇ ಹೌದು ಅಂತಾದರೆ ಬನ್ನಿ ಒಂದು ಪಂಥಾಹ್ವಾನ ಕೊಡಿ, ನಾವು ಸ್ವೀಕರಿಸ್ತೀವಿ. ನೀವಾ ನೋಡೇ ಬಿಡೋಣ. ನಮಸ್ಕಾರ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.